ಇವತ್ತಿನ ಇನ್ಸೈಡ್ ಸ್ಟೋರಿ ಸ್ಪೆಷಲ್ ಸೆಮಿ ಲಾಕ್ ಮತ್ತೆ ಶಾಕ್. ರಾಜ್ಯದಲ್ಲಿ ಒಂದ್ ಕಡೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಓಮೈಕ್ರಾನ್ ಪ್ರಕರಣಗಳು ಕೂಡ ವರದಿ ಆಗ್ತಾನೆ ಇರುವಂತದನ್ನ ಗಮನಿಸ್ತಾ ಇದ್ದೀರಾ. 1000 ಗಡಿಯಲ್ಲಿದ್ದಂತ ಕೊರೋನಾ ಈಗ 2000 ಗಡಿಯನ್ನ ದಾಟಿದೆ. ಕಳೆದ 3 ದಿನದಿಂದಲೂ ಕೂಡ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ಬರ್ತಾ ಇದ್ವು. ಇವತ್ತು 2000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದಾವೆ. ರಾಜ್ಯದಲ್ಲಿ ಇಂದು 2479 ಕೊರೋನಾ ಪ್ರಕರಣಗಳು ದಾಖಲಾಗಿದ್ದಾವೆ. 2479 2479ರಲ್ಲಿ ಅದಕ್ಕೆ 90% ಅಷ್ಟು ಕೇಸಸ್ಗಳು ಬೆಂಗಳೂರಿನಲ್ಲಿ ದಾಖಲಾಗಿದ್ದಾವೆ. ಬೆಂಗಳೂರಿನಲ್ಲಿ 2053 ಕೊರೋನಾ ಕೇಸ್ಗಳು ಪತ್ತೆ ಆಗಿರುವಂಥದ್ದು. ರಾಜ್ಯದಲ್ಲಿ ಇಂದು ಸಾವಿನ ಸಂಖ್ಯೆ 4. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ 2.59%. 2% ಪಾಸಿಟಿವಿಟಿ ಇರುವಲ್ಲಿ ಸೆಮಿ ಲಾಕ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. 2% ಹೆಚ್ಚಿರೋದಲ್ಲಿ ಅದು ಕಂಪ್ಲೀಟ್ ಆಗಿ ಬೆಂಗಳೂರಲ್ಲಿ ಮಾತ್ರನೇ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಸೆಮಿ ಲಾಕ್ಡೌನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ ಮೊದಲು ಜಾರಿಯಾಗುವಂತ ಸಾಧ್ಯತೆ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಹೆಚ್ಚಿನ ಕೇಸ್ಗಳು ವರದಿಯಾಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಮಾತ್ರ. ಸೊ ಹೀಗಾಗಿ ಬೆಂಗಳೂರಿಗೆ ಅಂತಾನೆ ಸಪರೇಟ್ ಆದಂತ ರೂಲ್ಸ್ ಅನ್ನ ಮಾಡುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ. ಸ್ಪೆಷಲ್ ನಾವು ಮಹಾರಾಷ್ಟ್ರದಲ್ಲಿ ಗಮನಿಸೋದಾದ್ರೆ ಮುಂಬೈಗೆ ಅಂತಾನೆ ಸಪರೇಟ್ ಆದಂತ ರೂಲ್ಸ್ ಗಳನ್ನೆಲ್ಲ ಮಾಡಲಾಗಿತ್ತು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಅಂತಾನೆ ಸಪರೇಟ್ ಆದಂತ ರೂಲ್ಸ್ ಅನ್ನ ಮಾಡಲೇಬೇಕಾಗಿದೆ. ಕೇಸ್ ಹೆಚ್ಚಳದ ಪ್ರಮಾಣವನ್ನ ನೋಡಿ ರಾಜ್ಯಕ್ಕೆ ನೆಕ್ಸ್ಟ್ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸರ್ಕಾರಕ್ಕೆ ತಲೆಬಿಸಿಯಾಗಿದೆ ಬೆಂಗಳೂರಿನಲ್ಲಿ ವರದಿ ಆಗ್ತಾ ಇರುವಂತ ಸೋಂಕು. ಕಳೆದ 4-5 ದಿನದಲ್ಲಿ ಬರ್ತಾ ಇರುವಂತ 1000ಕ್ಕೂ ಹೆಚ್ಚಿನ ಪ್ರಕರಣಗಳಲ್ಲಿ ಗಮನಿಸಿದ್ರೆ 90% ಅಷ್ಟು ಪ್ರಕರಣಗಳು ಬರೀ ಬೆಂಗಳೂರಿನ ಒಂದೇ ಆಗಿರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಸರ್ಕಾರ. ಬೆಂಗಳೂರಿನ ಸೋಂಕು ಸಹಜವಾಗಿ ಆತಂಕವನ್ನು ಸೃಷ್ಟಿಸುವಂಥದ್ದು. ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಜಾರಿ ಬಹುತೇಕವಾಗಿ ಫಿಕ್ಸೇ. ಅದು ಕೆಲವೇ ಕ್ಷಣಗಳಲ್ಲಿ ತಜ್ಞರ ಜೊತೆ ಮುಖ್ಯಮಂತ್ರಿಗಳು ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಕಠಿಣ ರೂಲ್ಸ್ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ದಾರೆ ಬೊಮ್ಮಾಯಿ ಅವರು. ಈಗ ಆಲ್ರೆಡಿ ಲಾಕ್ಡೌನ್ ಮಾಡಲ್ಲ, ಲಾಕ್ಡೌನ್ ಅಂತೂ ಮಾಡಲ್ಲ. ಇದು ತುಂಬಾ ಬೇಗ ಅರ್ಜೆನ್ಸಿ ಆಗ್ಬಿಡುತ್ತೆ ಈ ಟೈಮ್ನಲ್ಲಿ ಲಾಕ್ಡೌನ್ ಅಂತೆಲ್ಲ ಹೋದ್ರೆ. ಅದು ಮಾಡುವಂತ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ ಸದ್ಯಕ್ಕಂತೂ, ಯಾಕೆಂದ್ರೆ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ. ಬಟ್ ಕಠಿಣ ರೂಲ್ಸ್ ಗಳನ್ನಂತೂ ಕೈಗೊಳ್ಳಲಿದ್ದಾರೆ. ಇಂದಿನ ಸಭೆ ವರದಿಯನ್ನು ಆಧರಿಸಿ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿ ಕಂಪ್ಲೀಟ್ ಅದರ ಅಪ್ಡೇಟ್ ಆಗಲಿದೆ. ಸಿಎಂ ಸಭೆಗೂ ಮುನ್ನ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಿತು. ನಿನ್ನೆ ಸಭೆಯನ್ನು ನಡೆಸಿ ಸಲಹೆಯನ್ನ ಸಿದ್ಧಪಡಿಸಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು. ಅವರು ಯಾವ್ಯಾವ ರೀತಿಯಾಗಿ ಸಜೆಷನ್ ಅನ್ನ ಕೊಡ್ಬೋದು ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ನಿನ್ನೆ ಅವರು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಸಲಹೆಗಳ ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಇಂದು ನಡೆಯುವಂತ ಸಭೆಯಲ್ಲಿ ಸಲಹೆಯನ್ನ ನೀಡಲಿದ್ದಾರೆ ತಜ್ಞರ ತಂಡದವರು. ಅದರ ಮೇಲೆ ಮುಖ್ಯಮಂತ್ರಿಗಳು ಯಾವೆಲ್ಲ ಪಾಸಿಬಿಲಿಟೀಸ್ ನಿರ್ಧಾರಗಳನ್ನ ಕೈಗೊಳ್ಬಹುದು ಅದೆಲ್ಲವನ್ನು ಕೂಡ ಕೈಗೊಳ್ತಾರೆ. ಈಗ ತಜ್ಞರು ಕೊಟ್ಟಿರುವಂತದ್ದೆಲ್ಲವನ್ನು ಕೂಡ ಪರಿಗಣಿಸಿದ್ರೂ ಕೂಡ ನಿರ್ಧಾರ ಯಾವುದನ್ನ ಮಾಡಬೇಕು, ಯಾವುದಕ್ಕೆಲ್ಲ ಓಕೆ ಅನ್ನಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪರಮೋಚ್ಚ ಅಧಿಕಾರ ಆಗಿರುವಂತ ಹಿನ್ನೆಲೆಯಲ್ಲಿ ನೋಡೋಣ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಬಹುದು ಅಂತ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಸಲಹೆಗಳನ್ನ ಕೊಡಬಹುದು ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಒಂದೊಂದೇ ಪಾಯಿಂಟ್ಸ್ ಗಳನ್ನ ಗಮನಿಸಬಹುದು. ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ ಸೋಂಕು ಬಂದ್ರೆ ಸಾಂಸ್ಥಿಕ ಐಸೋಲೇಷನ್ ಮಾಡುವಂಥದ್ದು. ಜೀನೋಮ್ ಸೀಕ್ವೆನ್ಸಿಂಗ್ ವರದಿ ಬರುವವರೆಗೂ ಕೂಡ ಐಸೋಲೇಷನ್ ನಲ್ಲಿ ಇರಬೇಕಾಗಿದೆ. ಯಾರಿಗೆ ಪಾಸಿಟಿವ್ ಬರುತ್ತೆ ವಿದೇಶದಿಂದ ಬಂದಂತವ್ರಿಗೆ ಅವ್ರಿಗೆ ನಾವು ಖಾಸಗಿ ಐಸೋಲೇಷನ್ ನಲ್ಲಿರಲಿ ಸೋಂಕಿತರ ವೆಚ್ಚವನ್ನ ಭರಿಸಬೇಕಾಗಿದೆ ವಿದೇಶದಿಂದ ಬಂದಂತವರು. ಸರ್ಕಾರಿ ಐಸೋಲೇಷನ್ ಕ್ಯಾನ್ಸಲ್ ಮಾಡಲಿಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಎಲ್ಲಾ ಧಾರ್ಮಿಕ ಕೇಂದ್ರಗಳನ್ನ ತಕ್ಷಣಕ್ಕೆ ಬಂದ್ ಮಾಡಿ ಅಂತ ತಜ್ಞರ ಸಲಹೆ ಇದು. ಕೇವಲ ಅರ್ಚಕರು ಮಾತ್ರ ಪೂಜೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ನೀಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದನ್ನ ತಜ್ಞರು ಸಲಹೆಯನ್ನ ನೀಡಿರುವಂಥದ್ದು. ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರು ಕೂಡ ಅರ್ಚಕರು ಪೂಜೆಯನ್ನ ಮಾಡ್ಕೊಳ್ಳಿ ಅಂತ ಅವರು ಸಲಹೆಯನ್ನ ನೀಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಗಮನಿಸೋದಾದ್ರೆ ಸ್ವಿಮ್ಮಿಂಗ್ ಪೂಲ್ ಹಾಗೆ ಮಾಲು, ಜಿಮ್ಮು, ಥಿಯೇಟರು ಎಲ್ಲಾ ಕಡೆನೂ ಕೂಡ 50% ಅಷ್ಟು ರೂಲ್ಸ್ ಗಳನ್ನ ತನ್ನಿ ಸೀಟಿಂಗ್ ವ್ಯವಸ್ಥೆಯಲ್ಲಿ ಅನ್ನೋದನ್ನ ತಜ್ಞರು ಸಲಹೆಯನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಮಾತ್ರ ಅಲ್ಲ, ಹೋಟೆಲ್, ಬಾರು, ರೆಸ್ಟೋರೆಂಟ್ಗಳಿಗೂ ಕೂಡ 50% ಮಾಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳು ಪರಿಗಣಿಸ್ತಾರೋ ಇಲ್ಲವೋ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಅವ್ರು ಸಲಹೆಗಳನ್ನ ಕೊಡ್ತಾರೆ, ಎಲ್ಲವನ್ನೂ ಪರಿಗಣಿಸಬೇಕು ಅಂತಾನೂ ಇಲ್ಲ ಮುಖ್ಯಮಂತ್ರಿಗಳು. ಬಟ್ ಎಷ್ಟರ ಮಟ್ಟಿಗೆ ಸರ್ಕಾರ
ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು. ಆ ಕ್ರಮಗಳನ್ನಂತೂ ಕೈಗೊಳ್ಳುತ್ತೆ. ಶಾಲೆಗಳು ಆನ್ಲೈನ್ ಆದ್ರೆ ಹಳ್ಳಿಗಳಲ್ಲಿ ಸಮಸ್ಯೆ ಎದುರಾಗುತ್ತೆ. ಯಾಕೆಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಗುಡ್ಡಗಾಡು ಪ್ರದೇಶಗಳಲ್ಲೆಲ್ಲ ಮನೆಗಳಿರ್ತವೆ, ಮಕ್ಕಳಿರ್ತಾರೆ, ಅವ್ರಿಗೆಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಆನ್ಲೈನ್ ಪರೀಕ್ಷೆ, ಆನ್ಲೈನ್ ಶಾಲೆಯನ್ನ ಕಲ್ತ್ಕೊಳ್ಳುವಂತ ನಿಟ್ಟಿನಲ್ಲಿ ಅನ್ನುವಂಥ ಸಜೆಷನ್ಗಳು ಇರುವಂಥದ್ದು. ನೋಡಬೇಕು ಯಾವ ರೀತಿಯಾದಂಥ ತೀರ್ಮಾನವನ್ನು ಮಾಡ್ತಾರೆ ಅಂತ. ಇವತ್ತು ಸಾಯಂಕಾಲ ಕೋವಿಡ್ ಬಗ್ಗೆ ಒಂದು ಸಭೆ ಆಗ್ತಾ ಇದೆ. ಟಾಸ್ಕ್ ಫೋರ್ಸ್ ಸದಸ್ಯರು ಕೂಡ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಎಲ್ಲ ಅಧಿಕಾರಿಗಳು ಸಚಿವರು ಕೂಡ ಇರ್ತೀವಿ. ಬೇರೆ WHO ಈಗಾಗಲೇ ಹಲವಾರು ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಭಾರತ ಸರ್ಕಾರ ಹಲವಾರು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದೆ. ಇಲ್ಲ, ಆಗ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿನ್ನೆ ಕೂಡ ತಾವು ನೋಡಿರ್ಬೋದು, ಸಡನ್ಲಿ 1.6% ಆಗಿದೆ. 1290 ಕೇಸಸ್ಸು ಪತ್ತೆ ಆಗಿದೆ ನಿನ್ನೆ. ಅದರಲ್ಲಿ 90% ಬೆಂಗಳೂರಿನ. ಹಾಗಾಗಿ ನಾವು ಬೆಂಗಳೂರು ಏರ್ಪೋರ್ಟು, ಬೆಂಗಳೂರಿನಲ್ಲಿ ಇನ್ನಷ್ಟು ನಿಗಾ ವಹಿಸುವಂಥದ್ದು, ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅನ್ನು ಮಾಡುವಂಥದ್ದು ಮತ್ತು ಅನೇಕ ಕ್ರಮಗಳ ಬಗ್ಗೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಇವತ್ತು ಸಂಜೆ 6 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಟಾಸ್ಕ್ ಫೋರ್ಸ್ ಸಮಿತಿ ಸದಸ್ಯರು ಇರ್ತಾರೆ, ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಸಂಪೂರ್ಣ ತಂಡ ಇರುತ್ತೆ, ಹಿರಿಯ ಅಧಿಕಾರಿಗಳು, ನಾವೆಲ್ಲ ಕೂಡ ಸೇರಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ನಿಯಂತ್ರಣ ಮಾಡಲಿಕ್ಕೆ ಅನ್ನೋದು ಒಂದು ಭಾಗ. ಈಗ ಭಾರತದಲ್ಲಿ ಕೂಡ ಹೊಸ ವರ್ಷದಲ್ಲಿ ಪ್ರಾರಂಭ ಆಗಿದೆ, ಎಲ್ಲ ನಗರಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇದೆ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳ ಹೆಚ್ಚಿಗೆ ಆಗಿದೆ. ನಿನ್ನೆ ಡೆಲ್ಲಿ ಒಂದರಲ್ಲೇನೆ 4000ಕ್ಕೂ ಹೆಚ್ಚು ಕೇಸಸ್ ಪತ್ತೆ ಆಗಿದೆ. ಇದೆಲ್ಲ ಕೂಡ ಸ್ವಲ್ಪ ನಮಗೆ ಹೆಚ್ಚಿನ ಜಾಗ್ರತೆಯನ್ನು ಮೂಡಿಸುವಂತಹ ಒಂದು ಪ್ರಕರಣಗಳಾಗಿದೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಭಾಳ ವಿಶೇಷ ಕಾಳಜಿಯನ್ನು ವಹಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಎಲ್ಲ ರೀತಿಯ ಕ್ರಮಗಳ ಬಗ್ಗೆ ಕೂಡ ಚರ್ಚೆ ಮಾಡಿ ಯಾವುದೆಲ್ಲ ಕ್ರಮಗಳನ್ನು ತೆಗೆದುಕೊಂಡು ನಿಯಂತ್ರಣವನ್ನು ಸಾಧನೆ ಮಾಡಬೇಕು, ಆ ಕ್ರಮಗಳ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಯಾವ ಕಾಲಕ್ಕೆ ಏನು ಸೂಕ್ತವಾಗಿ ನಿರ್ಧಾರ ತಗೊಳ್ಬೇಕಾಗಿದೆಯೋ ಆ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದಲ್ಲಿ ಆ ರೀತಿ ಜವಾಬ್ದಾರಿಯುತವಾಗಿ ತಗೊಳ್ಳುವಂಥದ್ದಾಗುತ್ತೆ. ತೀರಾ ಮುನ್ನೆಚ್ಚರಿಕೆಯನ್ನು ವಹಿಸಿ ತೀರಾ ಓವರ್ ರಿಯಾಕ್ಟು ಮಾಡೋಕ್ಕಾಗಲ್ಲ. ಶಾಲೆ ಕಾಲೇಜುಗಳಲ್ಲಿ ಇನ್ನೂ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ, ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ನಾವು ಕಾಲೇಜುಗಳಲ್ಲಿ ವಹಿಸುವಂಥದ್ದು ಮಾಡ್ತೀವಿ. ಈಗ IT-BTನಲ್ಲಿ ಏನು ಹೇಳಂಗೇ ಇಲ್ಲ. ಈಗ ಹೆಚ್ಚು ಕಡಿಮೆ ಅವರೇ ಹೆಚ್ಚು ಮುಂಜಾಗ್ರತೆಯನ್ನು ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಪರಿಸ್ಥಿತಿ ಸರಿಯಿಲ್ಲದಾಗ ಅವ್ರೇನು ಮನೆಗಳಿಂದನೇ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಎಲ್ಲಿಂದ ಬೇಕಾದ್ರೂ ಕೆಲಸ ಮಾಡ್ಬೋದು ಅನ್ನೋಂಥದ್ದು ಈಗ ಆಫೀಸಲ್ಲ, ವರ್ಕ್ ಫ್ರಮ್ ಹೋಮ್ ಅನ್ನೋದಕ್ಕಿಂತ ವರ್ಕ್ ಫ್ರಮ್ ಎನಿವೇರ್ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಯಾವಾಗಾದ್ರೂ ನಾವು ಅನುಷ್ಠಾನವನ್ನು ಮಾಡಬೇಕು, ನಿರ್ಬಂಧನೆಗಳನ್ನ ತರಬೇಕು ಅನ್ನುವಂಥದ್ದು ಸರ್ಕಾರದಲ್ಲಿ ನಿಶ್ಚಯ ಆದಾಗ ಅದನ್ನು ತಿಳಿಸುವಂಥದ್ದು ಆಗುತ್ತೆ. ಯಾವ ಕಾಲ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಸಹಜವಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಏಕೆಂದ್ರೆ ಇವತ್ತಿನ ಲೆಕ್ಕ ತುಂಬಾ ದುಪ್ಪಟ್ಟಾಗೋಗಿದೆ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನ ಗಮನಿಸೋದಾದ್ರೆ. ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲೇ ಹೆಚ್ಚಿನದಾಗಿ ಕೊರೋನಾ ಪ್ರಕರಣಗಳು ವರದಿಯಾಗಿರುವಂತದ್ದು. ಯಾವ್ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಬಹುದು ಅನ್ನುವಂಥದ್ದೇ ಕುತೂಹಲ. ಏನಾಗುತ್ತೆ ಅನ್ಸುತ್ತೆ? ಸಲಹಾ ಸಮಿತಿಯವರು ಏನ್ ಸಲಹೆಯನ್ನ ಕೊಡ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್ ಆರ್ನಳ್ಳಿ, ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 6:30 ಕೋವಿಡ್ನ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಈ ಸಭೆ ರಾಜ್ಯದ ಪಾಲಿಗೆ ಮಹತ್ವದ ಸಭೆ ಅಂತಲೇ ಕರೆಸ್ಕೊಳ್ತಿದೆ. ಯಾಕಂತಂದ್ರೆ ಈ ಸಭೆಗೆ ಸಲಹಾ ಸಮಿತಿಯ ತಜ್ಞರುಗಳು, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಗೃಹ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿರುವಂಥದ್ದು. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್, ಕಂದಾಯ ಸಚಿವ ಆರ್ ಅಶೋಕ್ ಮತ್ತು IT-BT ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಸೇರಿದಂತೆ ಅನೇಕರನ್ನ ಈ ಸಭೆಗೆ ಇನ್ವೈಟ್ ಮಾಡಲಾಗಿದೆ. ಈಗಾಗಲೇ
ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ನಿನ್ನೆಯಷ್ಟೇ ರಾಜ್ಯಕ್ಕೆ 3ನೇ ಅಲೆ ಎಂಟ್ರಿ ಆಗಿದೆ ಅಂತೇಳಿ ಸುಳಿವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಬೆಳಿಗ್ಗೆ ರಾಜ್ಯಕ್ಕೆ 3ನೇ ಅಲೆ ಎಂಟ್ರಿ ಆಗಿದೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ 3ನೇ ಅಲೆ ಎಂಟ್ರಿ ಆಗಿದ್ದರಿಂದ ಇದು ಆತಂಕಕಾರಿ ಮತ್ತು ಆಘಾತಕಾರಿ ವಿಚಾರ ಆಗಿರುವಂಥದ್ದು. ಹಾಗಾಗಿ ಸರ್ಕಾರದ ಗುರುತರ ಜವಾಬ್ದಾರಿಗಳು ಕೂಡ ಹೆಚ್ಚಿದೆ ಮತ್ತು ಸರ್ಕಾರ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮತ್ತು ಸರ್ಕಾರ ಕೂಡ ಎಚ್ಚರಿಕೆಯುತವಾದ ಹೆಜ್ಜೆಯನ್ನು ಇಡಬೇಕಾಗಿದೆ. ಒಂದು ಕಡೆ ತಾವು ಗಮನಿಸಬಹುದು, ಕಳೆದ ಒಂದು ವಾರದಿಂದ ಕೇವಲ ಬೆಂಗಳೂರು ಒಂದರಲ್ಲೇ 300ರಿಂದ 400 ಇದ್ದಂಥ ಕೋವಿಡ್ ಪೀಡಿತರ ಸಂಖ್ಯೆ ಇವತ್ತಿಗೆ ಲೆಕ್ಕ ಹಾಕಿದೆ. ಇವತ್ತು ಏಕಾಕಿ 2053 ಕೋವಿಡ್ ಪೀಡಿತರ ಸಂಖ್ಯೆ ಇರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ 2479 ಇದ್ರೆ ಕೇವಲ ಬೆಂಗಳೂರು ಒಂದರಲ್ಲೇ 2053 ಕೋವಿಡ್ ಪೀಡಿತರ ಸಂಖ್ಯೆ ಇರುವಂಥದ್ದು. ಬೆಂಗಳೂರಿನಲ್ಲಿ 1 ಕೋಟಿಗೂ ಹೆಚ್ಚು ಜನರು ಇರತಕ್ಕಂಥದ್ದು, ಎಲ್ಲ ಭಾಷೆಯ ಎಲ್ಲ ಸಂಸ್ಕೃತಿಯ ಜನರು ಇರತಕ್ಕಂಥದ್ದು, ಜನಸಂದಣಿ ಇರತಕ್ಕಂಥ ಪ್ರದೇಶ ಕೂಡ ಬೆಂಗಳೂರು ಆಗಿರುವಂಥದ್ದು. ಹಾಗಾಗಿ ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಚಿಂತೆಗೀಡು ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಪಾಸಿಟಿವಿಟಿ ರೇಟ್ 2.59 ಇರುವಂಥದ್ದು. ಒಟ್ಟಾರೆ 5% ಪಾಸಿಟಿವಿಟಿ ರೇಟ್ ಅನ್ನು ದಾಟಿದ್ರೆ ಆಗ ಸೆಮಿ ಲಾಕ್ಡೌನ್ ಅನ್ನ ಮಾಡಬೇಕಾಗುತ್ತೆ ಅಂತೇಳಿ ತಜ್ಞರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ 5 ದಾಟಿ 7 ಅಥವಾ 10ಕ್ಕೆ ಬಂದ್ರೆ ಇಡೀ ರಾಜ್ಯ ಲಾಕ್ಡೌನ್ ಆದ್ರೂ ಕೂಡ ಆಶ್ಚರ್ಯವಿಲ್ಲ. ಸದ್ಯಕ್ಕೆ ಸೆಮಿ ಲಾಕ್ಡೌನ್ ಸಂಬಂಧಪಟ್ಟ ಮಹಾರಾಷ್ಟ್ರದಲ್ಲಿ ಗಮನಿಸೋದಾದ್ರೆ ಮುಂಬೈನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ವರದಿ ಆಗ್ತಾ ಇದ್ವು. ಅಲ್ಲಿಗೆ ಅಂತಾನೆ ಸಪರೇಟ್ ಆದಂತ ರೂಲ್ಸ್ ಗಳನ್ನ ಜಾರಿ ಮಾಡಲಾಗಿತ್ತು. ಈಗ ಇವತ್ತು ನಡೀತಾ ಇರುವಂತ ಒಂದು ಮಹತ್ವದ ಸಭೆಯಲ್ಲಿ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಹಂಗನ್ಬಿಟ್ಟು ಏಕಾಏಕಿ ಸರ್ಕಾರ ನಿರ್ಧಾರವನ್ನು ಕೂಡ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಮೇಜರ್ ಆಗಿ ಸರ್ಕಾರಕ್ಕೆ ಬರುವಂತ ಬಹುಪಾಲು ಆದಾಯ ಬೆಂಗಳೂರಿನದ್ದೇ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ಬಹುದು ಅಳೆದು ತೂಗಿ ಅಂತ ಅನ್ಸುತ್ತೆ. ಪೃಥ್ವಿರಾಜ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ 2053 ಏನು ಕೋವಿಡ್ ಪೀಡಿತರಿರ್ತಕ್ಕಂಥ ಒಟ್ಟಾರೆ 2.59 ಏನು ರೇಷಿಯೋ ಇರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿಗೆ ಒಂದಷ್ಟು ಟಫ್ ರೂಲ್ಸ್ ಅನ್ನು ತರಲಿಕ್ಕೆ ಜಾರಿ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಇವತ್ತು ತಾಂತ್ರಿಕ ತಜ್ಞರು ಮತ್ತು ಎಲ್ಲ ಇಲಾಖೆ, ನಾನು ಹೇಳಿದಂಥ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ, ಗೃಹ ಇಲಾಖೆ, ಕಂದಾಯ ಇಲಾಖೆ, ಈ ಇಷ್ಟು ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ನಂತರ ಗುರುವಾರ ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾದ ನಿರ್ಧಾರ ಹೊರಬೀಳಿದೆ. ಗುರುವಾರ ಸಂಜೆ ರಾಜ್ಯಕ್ಕೆ ಹೊಸ ಒಂದು ಸ್ಟ್ರಿಕ್ಟ್ ಇರತಕ್ಕಂಥ SOP ಅನ್ನ ಸರ್ಕಾರ ಜಾರಿ ಮಾಡಲಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈಗಾಗಲೇ ನೈಟ್ ಕರ್ಫ್ಯೂ ಇಡೀ ರಾಜ್ಯಾದ್ಯಂತ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಇರುವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂವನ್ನು ಎಲ್ಲೊಂದು ಕಡೆ ಕಡಿತಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದು 8 ಗಂಟೆ ಆದರೂ ಆಗ್ಬೋದು. 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ವಿಸ್ತರಣೆ ಮಾಡುವ ಸಂಬಂಧಪಟ್ಟ ಕೂಡ ಚರ್ಚೆ ನಡೆದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಮೈಕ್ರಾನ್ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿವರೆಗೂ 77 ಪ್ರಕರಣಗಳು ಈಗಾಗಲೇ ವರದಿಯಾಗಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ವಿದೇಶದಿಂದ ಬಂದಂಥವರಿಂದಲೇ ಒಮೈಕ್ರಾನ್ ಹರಡಲಿಕ್ಕೆ ಕಾರಣ ಆಗ್ತಿರುವಂಥದ್ದು. ಹಾಗಾಗಿ ಒಂದು ವೇಳೆ ವಿದೇಶದಿಂದ ಬಂದಂಥವರಿಗೆ ಏರ್ಪೋರ್ಟ್ನಲ್ಲಿ ಅವರಿಗೆ ಸಾಂಸ್ಥಿಕ ಐಸೋಲೇಷನ್ಗೆ ಇಡುವಂಥದ್ದು ಮತ್ತು ಪ್ರಮುಖವಾಗಿ ಜೀನೋಮ್ ಸೀಕ್ವೆನ್ಸಿಂಗ್ ಕೊಟ್ಟು ಅಲ್ಲಿ ವರದಿ ಬಂದ ನಂತರ ಅವರನ್ನು ಬಿಡುಗಡೆಗೊಳಿಸುವಂಥದ್ದು, ಅವರ ಸ್ವಂತ ಹಣದಲ್ಲೇ ಸಾಂಸ್ಥಿಕ ಐಸೋಲೇಷನ್ಗೆ ಸರ್ಕಾರ ಏನು ಸೂಚನೆ ಕೊಡುವಂಥದ್ದು. ಆ ಮುಖಾಂತರ ಅವರ ಹಣದಿಂದಲೇ ಎಲ್ಲವನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿರುವಂಥದ್ದು. ಪ್ರಮುಖವಾಗಿ ಎಲ್ಲಿ ಜನ ಸೇರ್ತಾರೆ, ಮಾರ್ಕೆಟ್ನಲ್ಲಿ ಸೇರ್ತಾರೆ, ಸಿನಿಮಾ ಹಾಲ್ನಲ್ಲಿ, ಮಾಲ್ಗಳಲ್ಲಿ, ಜಿಮ್ ಸೆಂಟರ್ ಕೂಡ ಒಟ್ಟಿಗೆ ಏನು ಜಿಮ್ ಅನ್ನು ಮಾಡ್ತಾರೆ ಮತ್ತು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೂಡ ಒಟ್ಟಾರೆ ಏಕಾಕಿ ಎಲ್ಲರೂ ಕೂಡ ಸ್ವಿಮ್ ಮಾಡ್ತಾರೆ. ಕೆಲವೊಂದು ಜನಸಂದಣಿ ಇರತಕ್ಕಂಥ ಪ್ರದೇಶಗಳಲ್ಲಿ 50% ಕಡಿತ ಮಾಡಿ ಜನರು ಸೇರುವಂತ ಮಾಡಿ ಅಲ್ಲಿ 2 ಡೋಸ್ ಆಗ್ತಂಥವ್ರಿಗೆ ಕಡ್ಡಾಯಗೊಳಿಸುವಂಥದ್ದು ಮತ್ತು ಇದು ಪಬ್ಗಳು, ಕ್ಲಬ್ಗಳು ಮತ್ತು ಸಿನಿಮಾ ಹಾಲ್ಗಳಿರ್ಬೋದು, ಮಾರ್ಕೆಟ್ಗಳು, ಮಾಲ್ಗಳಲ್ಲಿ 50% ಮಾತ್ರ ಜನರಿಗೆ ಏನು ಹೋಗ್ಲಿಕ್ಕೆ ಗ್ರಾಹಕರಿಗೆ ಅವಕಾಶ ಕಲ್ಪಿಸುವುದು ಬಹುತೇಕ ನಿಚ್ಚಳ ಅಂತ ಹೇಳಲಾಗ್ತದೆ. ಇನ್ನು ಅದೇ ರೀತಿ ಸಾರಿಗೆ, ಬೆಂಗಳೂರು ಸಾರಿಗೆಯಲ್ಲೂ ಕೂಡ 50% ಮಾಡುವಂಥದ್ದು, ಅಲ್ಲೂ ಕೂಡ 2 ಡೋಸ್ ಪಡೆದಂಥವರಿಗೆ ಮಾತ್ರ ಅವಕಾಶ ಕೊಡುವಂಥದ್ದು ಮತ್ತು ಸಾಮಾಜಿಕ ಅಂತರ ಇರ್ಬೋದು ಮತ್ತು ಸ್ಯಾನಿಟೈಸ್ ಬಳಸೋದಿರುವಂಥದ್ದು, ಇದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ 2ನೇ ಅಲೆ ಮುಗಿದ ಬಳಿಕ ಜನರು ಎಲ್ಲೊಂದು ಕಡೆ ಕೋವಿಡ್ ನಿಯಮವನ್ನು ಪಾಲನೆ ಮಾಡ್ತಿಲ್ಲ ಅನ್ನೋದು ಸರ್ಕಾರಕ್ಕೆ ಇನ್ನಿಲ್ಲದ ಚಿಂತೆ ಆಗಿರುವಂಥದ್ದು. ಹಾಗಾಗಿ ದಂಡದ ಪ್ರಮಾಣವನ್ನು ಹೆಚ್ಚಿಸುವ ಬಗ್ಗೆ ಕೂಡ ಇವತ್ತು ತಜ್ಞರು ಸಲಹೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ನಾವು ತೆಲಂಗಾಣ, ಮಹಾರಾಷ್ಟ್ರ ತೆಗೆದುಕೊಳ್ಬೋದು. ಅಲ್ಲೂ ಕೂಡ ಈಗಾಗಲೇ 1ರಿಂದ 9ನೇ ತರಗತಿವರೆಗೆ ಆಫ್ಲೈನ್ ಅನ್ನ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ತಜ್ಞರು ಇಲ್ಲಿ ಆಫ್ಲೈನ್ ಶಾಲೆ ವಿಚಾರವಾಗಿ ಯಾವುದೇ ರೀತಿ ಸಲಹೆಯನ್ನು ಕೊಟ್ಟಿಲ್ಲ. ಆದರೆ ಸರ್ಕಾರ ಎಲ್ಲ ಒಂದು ಕಡೆ ಆಫ್ಲೈನ್ ನಡೆಸುವಂತವರಿಗೂ ಕೂಡ 1ರಿಂದ 9ರವರೆಗೆ ಅವಕಾಶವನ್ನು ಕಲ್ಪಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಸದ್ಯಕ್ಕೆ ಶಾಲಾ ವಿಚಾರದಲ್ಲಿ ಲಾಕ್ಡೌನ್ ಅಥವಾ ಸೆಮಿ ಲಾಕ್ಡೌನ್ ಆದ್ರೆ ಮಾತ್ರ ಅಂತ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಜನವರಿ 9ರಿಂದ 19ರವರೆಗೆ ಕಾಂಗ್ರೆಸ್ ಪಕ್ಷ ಮೇಕೆದಾಟುವಿನಿಂದ ಬೆಂಗಳೂರುವರೆಗೆ 169 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಈ ಪಾದಯಾತ್ರೆಯಲ್ಲಿ ಸಾವಿರಾರು ಜನರು ಸೇರುವ ಏನಾಗುತ್ತೆ ಅಂತ 6:30 ಸಭೆಯ ನಂತರ ನಿಮ್ಮ ಹತ್ರ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ, ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಗಮನಿಸ್ತಾ ಇದ್ರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತ ಇವತ್ತಿನ ಒಂದು ಮಹತ್ವದ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ವಿ. ಬಟ್ ಮುಖ್ಯಮಂತ್ರಿಗಳು ಆ ಚರ್ಚೆಗೆ ಒಳಪಡುವಂತ ವಿಷಯಗಳಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಬಹುದು ಅನ್ನುವಂಥದ್ದೇ ಕುತೂಹಲ. ಇದ್ರ ಬಗ್ಗೆ ಮಾತಾಡಿಸ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಪವನ್ ಕುಮಾರ್ ಅವರು, ಪ್ರೊಫೆಸರ್ ಇನ್ ಮೆಡಿಸನ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ದಿನೇ ದಿನೇ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತದೆ. ಬಟ್ ಇವತ್ತಿನ ಪ್ರಕರಣ ಇನ್ನಷ್ಟು ಸಹಜವಾಗಿ ಆತಂಕವನ್ನ ಸೃಷ್ಟಿ ಮಾಡುತ್ತೆ. 2480 ಪ್ರಕರಣಗಳು ಬಂದಿದೆ ಅಂದ್ರೆ ಸಹಜವಾಗಿ ಅದೊಂದು ರೀತಿಯಾದಂಥ ಭಯ. ಅದರಲ್ಲೂ ಬೆಂಗಳೂರಿನಲ್ಲಿ ಹೆಚ್ಚಿನ ಕೇಸ್ಗಳು ದಾಖಲಾಗಿರುವಂಥದ್ದು. ಏನ್ ಮಾಡಬೇಕು ಅಂತ ಅನ್ಸುತ್ತೆ? ನಿಮ್ಮ ಸಜೆಷನ್ ಏನು? ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ ಇಂಥ ಪರಿಸ್ಥಿತಿಯಲ್ಲಿ? ನೋಡಿ, ಈಗ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಒಂದು 3-4 ದಿವಸಗಳಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಗೆ ಎಲ್ಲ 100-200 ಇದ್ದಿದ್ದಂತ ಕೇಸ್ಗಳು ಈಗ ಆಲ್ಮೋಸ್ಟ್ ನಮ್ಗೆ ನ್ಯೂ ಇಯರ್ ಇಂದ ಎಲ್ಲ 1000 ಗಡಿ ದಾಟಿದೆ. ಈಗ 2000 ಗಡಿ ಕೂಡ ದಾಟಿದೆ. ಇದು ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ನಾವೀಗ ಹೊರದೇಶಗಳಲ್ಲಿ, ಈಗ ಯುರೋಪ್ ಇರ್ಬೋದು, ಅಮೆರಿಕ ಇರ್ಬೋದು, ಅಲ್ಲಿ ಯಾವ ರೀತಿಯ ಪ್ಯಾಟರ್ನ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ರೆ ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಇದಕ್ಕೆ ಏನ್ ಮಾಡಬೇಕು ಅನ್ನೋದೇ ಈಗ ದೊಡ್ಡ ಒಂದು ಚಿಂತೆ ಆಗೋಗಿದೆ. ಯಾಕಂದ್ರೆ ಎಲ್ಲಾ ಕಡೆ ಇದೇ ಚರ್ಚೆಗಳಾಗ್ತಾ ಇದೆ. ಈಗ ಕೆಲವು ಕಡೆ ಲಾಕ್ ಡೌನ್ ಬೇಕು ಅಂತ, ಬೇಡ ಅಂತ, ಸೊ ಪರ ವಿರೋಧ ಎಲ್ಲ ವಾದಗಳು ಕೂಡ ನಡೀತಾ ಇವೆ. ಆದ್ರೆ ಇಲ್ಲಿ ನಾವು ಒಂದು ವಿಷಯವನ್ನ ಎಲ್ಲರೂ ಒಂದಟ್ಟು ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಏನು ಮೊದಲನೇ ವೇವ್, 2ನೇ ವೇವ್ ನಾವೆಲ್ಲ ನೋಡಿದೀವಿ. ಈಗ ನಾವು ಅದನ್ನ ನೋಡಿ ಪಾಠ ಕಲಿಬೇಕು ಹೊರತು ಸೊ ನಾವು ಮುಂದೆ ಇನ್ನು ಯಾವುದೋ ಒಂದು ತುಂಬಾ ಸ್ಟ್ರಿಕ್ಟ್ ನಿರ್ಧಾರಗಳು ಅಂತ ತೆಗೆದುಕೊಳ್ಳೋದಕ್ಕೆ ಹೋಗಿ ಬೇರೆ ಜನಗಳಿಗೂ ಅಷ್ಟೇ ಅಥವಾ ವೈರಸ್ಗೂ ಅಷ್ಟೇ ಸೊ ಅಥವಾ ಬೇರೆ ಪ್ರತಿಯೊಂದಕ್ಕೂ ತೊಂದರೆ ಆಗೋ ಹಾಗೆ ಕೂಡ ಮಾಡೋದಕ್ಕಾಗಲ್ಲ. ಈಗ ಸರ್ಕಾರ ಯಾವುದೇ ಒಂದು ನಿರ್ಧಾರ ತೆಗೆದುಕೋಬೇಕಾದ್ರೆ ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಜನಗಳ ಪ್ರಾಣ ಮುಖ್ಯ. ಸೊ ಹಾಗೆ ಇನ್ಫೆಕ್ಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇಡಬೇಕು. ಇದರ ಜೊತೆಗೆ ನಮ್ಮ ಜೀವನಕ್ಕೂ ಏನು ತೊಂದರೆ ಆಗ್ಬಾರ್ದು, ಸೊ ಆರ್ಥಿಕತೆಗೂ ಪೆಟ್ಟು ಬೀಳ್ಬಾರ್ದು. ಸೊ ಎಕ್ಸಾಕ್ಟ್ಲಿ ಈ ವಿಚಾರನೇ ನಾನು ಕೇಳೋಣ ಅನ್ಕೊಂಡೆ. ಯಾಕಂದ್ರೆ ಈಗ ಸರ್ಕಾರ ಕೇಸಸ್ಗಳು ಜಾಸ್ತಿ ಆಯ್ತು ಅಂತ ಬಂದಂತ ಸಂದರ್ಭದಲ್ಲಿ ದಿಢೀರಂತ ಏನೋ ಒಂದು ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವತ್ತು ದುಡಿದು ಅವತ್ತಿನ್ನುವಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಆಮೇಲೆ ಸ್ಪೆಷಲಿ ಬೆಂಗಳೂರಿಗೆ ಅಂತ ಬಂದಂತ ಸಂದರ್ಭದಲ್ಲಿ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂದ್ರೆ ಬೆಂಗಳೂರಿನ ಆದಾಯನೇ 3.25% ಇರುವಂತದ್ದು ರಾಜ್ಯದ ಆದಾಯದಲ್ಲಿ, ಬೊಕ್ಕಸಕ್ಕೆ ಬರ್ತಾ ಇರುವಂತದ್ರಲ್ಲಿ. ಸೊ ಏನಾದ್ರೂ ಒಂದು ಕಠಿಣ ನಿಯಮಗಳು ಅಂದ್ರೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲೇ ಕೈಗೊಳ್ಬೇಕಾದಂತ ಅನಿವಾರ್ಯತೆನೂ ಕೂಡ ಸರ್ಕಾರಕ್ಕಿದೆ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕೆಂತಂದ್ರೆ ಇಲ್ಲಿ ಒಂದು ವಿಷಯ ಇದೆ. ಈಗ ನಾವು ಲಾಕ್ ಡೌನ್ ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತಾ? ಇಲ್ಲ. ಯಾಕಂದ್ರೆ ನಾವು ಮೊದಲನೇ ಹಾಗೂ 2ನೇ ವೇವ್ ನಲ್ಲಿ ನಾವು ನೋಡಿದೀವಿ. ಆದ್ರೆ ಲಾಕ್ ಡೌನ್ ಯಾವಾಗ ಮಾಡಬೇಕು, ಏನೇನ್ ಮಾನದಂಡಗಳಿವೆ? ಈಗ ನೋಡಿ, ಕೆಲವಾರು ದೇಶಗಳು ಕೆಲವಾರು ತರ ಈ ಮಾನದಂಡಗಳನ್ನ ಈಗ ಉಪಯೋಗಿಸ್ತಾ ಇವೆ. ಹಾಗೆ ಸಾಕಷ್ಟು ಕಡೆ ಈಗ WHO ಇರ್ಬೋದು, ICMR ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ IITಗಳು, FDA, CDC ಸೊ ಸಾಕಷ್ಟು ಗೈಡ್ ಲೈನ್ಸ್ ಗಳನ್ನ ಕೂಡ ಕೊಟ್ಟಿದೆ. ಹಾಗೂ ಸಾಕಷ್ಟು ಹಿಂದಿನ ದಿನಗಳಲ್ಲಿ ಏನೇನಾಗಿದೆ ಬೇಸ್ಡ್ ಆನ್ ದಟ್ ಕೆಲವಾರು ಒಂದು ಸ್ಟಡಿಗಳು ಕೂಡ ಪಬ್ಲಿಷ್ ಆಗಿವೆ. ಇವೆಲ್ಲವನ್ನು ಒಂದು ಕ್ರೋಢೀಕರಿಸಿ ಒಂದು ಹೇಳಬೇಕು ಅಂತಂದ್ರೆ ನೋಡಿ, ಈಗ ನಮ್ಗೆ ಇನ್ಫೆಕ್ಟಿವಿಟಿ ರೇಟ್ 1ಕ್ಕಿಂತ ಕಮ್ಮಿ ಇದ್ದಾಗ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಜನಗಳು ಹುಷಾರಾಗಿ ಪ್ರಿಕಾಷನ್ಸ್ ತೆಗೆದುಕೊಂಡು ಅವ್ರವ್ರ ಕೆಲಸಗಳನ್ನ ಮಾಡ್ಕೋಬಹುದು. ಆದ್ರೆ ಇನ್ಫೆಕ್ಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಸೊ ನಾವು ಈಗ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಆಗ್ಲಿ ಅಥವಾ ಎಲ್ಲ ನಾವು ಕೆಲವಾರು ಜಾಗಗಳಲ್ಲಿ ಮಾತ್ರ ರೆಸ್ಟ್ರಿಕ್ಷನ್ಸ್ ಹಾಕ್ಬೇಕು ಅಥವಾ ಯಾವಾಗ ನಾವು ಲಾಕ್ ಡೌನ್ ಮಾಡಬೇಕು, ಇದೆಲ್ಲದಕ್ಕೂ ಕೂಡ ಈಗ ಒಂದೇ ರೀತಿಯಾದ ಒಂದು ಮಾನದಂಡ ಇಲ್ಲ. ನಾವು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳನ್ನು ನೋಡಿದ್ರು ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಪಾಲಿಸ್ತಾ ಇದ್ದಾರೆ. ಆದ್ರೆ ಒಂದು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೋಡಿ, ಯಾವಾಗ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಷನ್ಗಳು ಜಾಸ್ತಿ ಆಗುತ್ತೆ ಅಥವಾ ICU ನಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಒಂದು 40%ಗಿಂತ ಜಾಸ್ತಿ ಆಯ್ತು ಅಂದಾಗ ಆಗ ಎಲ್ಲೋ ಒಂದು ಕಡೆ ಸ್ವಲ್ಪ ಡೇಂಜರ್ ಮಾರ್ಕ್ ಕ್ರಾಸ್ ಆಗ್ತಾ ಇದೆ ಅಂತ ಅರ್ಥ. ಆದ್ರೆ ಆಗ್ಲೂ ಕೂಡ ನಾವು ಲಾಕ್ ಡೌನ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲಾಕ್ ಡೌನ್ ಇದಕ್ಕೆ ಆನ್ಸರ್ ಅಲ್ಲ. ಆದ್ರೆ ತುಂಬಾ ಪೀಕ್ ಗೆ ರೀಚ್ ಆಗಿ ಯಾವಾಗ ನಮಗೆ ಈಗ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಅಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ, ಡೆತ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಥವಾ ಆಕ್ಸಿಜನ್ ಕೊರತೆ ಇದೆ, ಸೊ ಇವೆಲ್ಲಾನು ಜಾಸ್ತಿ ಆದಾಗ ತುಂಬಾ ಪೀಕ್ ಅಲ್ಲಿ ರೀಚ್ ಆಗುವಾಗ ಮಾತ್ರ ಲಾಕ್ ಡೌನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮುಂಚೆ ನಾವು ಲಾಕ್ ಡೌನ್ ಮಾಡಿದ್ರೆ ನಾವು ಕೋವಿಡ್ ಅಲ್ಲಿ ಸಾಯೋ ಜನಕ್ಕಿಂತ ಬೇರೆ ಬಿಸ್ನೆಸ್ ಗಳಿಂದ ಹೊಡೆತ ಬಿದ್ದು ಅಥವಾ ತಿನ್ನೋದಕ್ಕೆ ಏನು ಇಲ್ಲದೆ ಸಾಯೋಂತವ್ರೆ ತುಂಬಾ ಜಾಸ್ತಿ ಆಗ್ತಾರೆ. ಸೊ ಅದು ಇನ್ನೊಂದು ಕೂಡ ನಾವು ಈಗ ಲಾಕ್ ಡೌನ್ ನಿಂದ ವೈರಸ್ ಅನ್ನ ತಡೆಯೋದಕ್ಕೂ ಆಗಲ್ಲ. ಯಾಕಂದ್ರೆ ನೋಡಿ, ಈಗ ವೈರಸ್ ನಾವು ಮೊದಲನೇ ವೇವ್ ಅಲ್ಲಿ ಯಾವ ರೀತಿ ಇತ್ತು, 2ನೇ ವೇವ್ ಅಲ್ಲಿ ಯಾವ ರೀತಿ ಇತ್ತು, ಈಗ 3ನೇ ವೇವ್ ಅಲ್ಲಿ ಆ ರೀತಿಯಾಗಿಲ್ಲ. ಈಗ ವೈರಸ್ ತನ್ನಂತಾನೆ ಮ್ಯೂಟೇಷನ್ಸ್ ಆಗ್ತಾ ಹೋಗ್ತಿದ್ದಾಗೆ ಅದು ಕೂಡ ಒಂಥರ ಶಕ್ತಿ ಹೊಂದುತ್ತಾ ಹೋಗ್ತಾ ಇರುತ್ತೆ.
ಸೊ ಎಲ್ಲೋ ಒಂದು ಸರ್, ಕಡೆ ಮತ್ತೊಂದು ವಿಚಾರ, ಈಗ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ. ನಾವು ಒಂದು ವಾರದ ಹಿಂದೆ, ಎಕ್ಸಾಕ್ಟ್ ಒಂದು ವಾರದ ಹಿಂದೆ ರಾಜ್ಯದ ಕೇಸಸ್ ಗಳನ್ನ ಗಮನಿಸಿದ್ರೆ 400, 500 ಎಲ್ಲ ಇರ್ತಾ ಇತ್ತು. ಜಸ್ಟ್ ಒಂದು 4 days ಇಂದ ದಿಢೀರಂತ ದುಪ್ಪಟ್ಟಾಯ್ತು. ಅದಾದ್ಮೇಲೆ 4 ಪಟ್ಟು ಹೆಚ್ಚು ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು. ಜಸ್ಟ್ 5 days ಬ್ಯಾಕ್ ಒಂದು 600, 700 ಇದ್ದಿದ್ದಂತ ಪ್ರಕರಣ ಇವತ್ತು 2479 ಆಗುತ್ತೆ. ಅಂದ್ರೆ ಹೇಗೆ ಅಂತ ಅಂದ್ರೆ ಈಗ ಆಲ್ರೆಡಿ ಮ್ಯೂಟೆಂಟ್ ಆಗಿ ನಮ್ಮ ದೇಶದಲ್ಲೂ ಕೂಡ ಓಮಿಕ್ರಾನ್ ಅಂತ ಪ್ರಕರಣಗಳು ಜಾಸ್ತಿ ಇದೆಯಾ ಅಂತ ನೋಡಿ. ಆ ತರ ಆಗೋದಿಲ್ಲ. ಈಗ ಸಡನ್ ಆಗಿ ಇಷ್ಟೊಂದು ಕೇಸಸ್ ಜಾಸ್ತಿ ಆಗೋದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಈಗ ಈ ವೈರಸ್ ಏನಾಗುತ್ತೆ, ಇದು ಟ್ರಾನ್ಸ್ಮಿಟ್ ಆಗೋದು ಎಕ್ಸ್ಪೋನೆನ್ಷಿಯಲಿ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಈಗ ನಾವು ಹೊರಗಡೆ ದೇಶಗಳಲ್ಲಿ ಕೂಡ ನೋಡ್ಬೋದು, 3 ವಾರಗಳಲ್ಲಿ 100-200 ಕೇಸ್ಗಳಿದ್ದು ಆಲ್ಮೋಸ್ಟ್ ಒಂದು ದಿನಕ್ಕೆ 10-15 ಸಾವಿರ ಕೇಸ್ಗಳು ಪಾಸಿಟಿವ್ ಬಂದಿರತಕ್ಕಂತ ನಿದರ್ಶನ ಈಗ ಯುರೋಪ್ ನಲ್ಲಿದೆ, ಹಾಗೆ ಅಮೆರಿಕದಲ್ಲೂ ಕೂಡ ಇದೆ. ಸೊ ನಮ್ಮ ದೇಶದಲ್ಲೂ ಹಾಗೆ ಆಗ್ಬೋದು. ಈಗ 3 ವಾರಗಳಲ್ಲಿ ದಿನವೊಂದಕ್ಕೇನೆ 10-15 ಸಾವಿರ ಕೇಸ್ಗಳು ಪಾಸಿಟಿವ್ ಬರುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇದು ಆ ರೀತಿಯಾಗಿ ಟ್ರಾನ್ಸ್ಮಿಟ್ ಆಗುತ್ತೆ. ಯಾಕಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಈಗ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್, ಟರ್ಷರಿ ಕಾಂಟ್ಯಾಕ್ಟ್ಸ್ ಹೀಗೆ ಹೋಗ್ತಾ ಇರುತ್ತೆ. ಸೊ ಆಮೇಲೆ ಮತ್ತೆ ಅವರು ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಸೊ ಹೀಗೆ ಇದು ಎಕ್ಸ್ಪೋನೆನ್ಷಿಯಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದು ಒಂದು ಕಾರಣ. ಪ್ಲಸ್ ಇನ್ನೊಂದು, ಈಗ ಇತ್ತೀಚೆಗೆ ನಮಗೆ ಟೆಸ್ಟ್ಗಳು ಕೂಡ ಕಮ್ಮಿ ಮಾಡ್ತಾ ಇದ್ವಿ, ಆದ್ರೆ ಲಾಸ್ಟ್ ಒಂದು ವಾರದಿಂದ ಟೆಸ್ಟ್ಗಳ ರೇಟ್ ಕೂಡ ಜಾಸ್ತಿ ಆಗಿದೆ. ಸೊ ಅದರಲ್ಲೂ ಕೂಡ ಈಗ ನಾವು ಜಾಸ್ತಿ ಟೆಸ್ಟ್ಗಳು ಮಾಡ್ತಾ ಇದೀವಿ. ಸೊ ಹಾಗಾಗಿ ಈಗ ಸಡನ್ ಆಗಿ ಒಂದು ಸರ್ಜ್ ಆಗಿದೆ. ಸೊ ಇದು ಟೆಂಪರರಿ ಫೆನಾಮಿನನ್ ಇರುತ್ತೆ. ಬಟ್ ಆಮೇಲೆ ಕೂಡ ಈ ವೈರಸ್ ಟ್ರಾನ್ಸ್ಮಿಷನ್ ಜಾಸ್ತಿಯಾಗಿ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಮೊದಲು ಇಲ್ಲಿ ನಾವು ಟ್ರಾನ್ಸ್ಮಿಷನ್ ತಡೆಯೋದಕ್ಕೆ ಏನೇನು ಸರ್ ಮಾತಾಡ್ತೀನಿ. ಆರ್ ಅಶೋಕ್ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ಪ್ರಕರಣಗಳು ಅದರಲ್ಲಿ ಬೆಂಗಳೂರು ಅಂದ್ರೆ ಸರ್ 2005 ಇವತ್ತಿನ ಸಭೆ ಹೈಲೈಟ್ ಏನೆಲ್ಲ ಚರ್ಚೆ ಆಗುತ್ತೆ? ಸೈಲೆಂಟ್. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 6:30ಗೆ ಮಹತ್ವದ ಒಂದು ಸಭೆಯನ್ನು ಕರಿತಾ ಇದ್ದೀರಿ. ಕರ್ನಾಟಕದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಉಪಾಧ್ಯಕ್ಷನಾಗಿ ಕೂಡ ನಾನು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಪ್ರಮುಖವಾಗಿ ಇವತ್ತು ತಜ್ಞರು ಕೂಡ ಬರ್ತಾ ಇದ್ದಾರೆ. ಅವರು ಆ ತಜ್ಞರು ಇದುವರೆಗೂ ಮಾಡಿರುವಂಥ ಸರ್ವೆ ಮಹಾರಾಷ್ಟ್ರ, ದೆಹಲಿ, ವೆಸ್ಟ್ ಬೆಂಗಾಲು, ತಮಿಳುನಾಡು, ಕೇರಳ ಎಲ್ಲದರ ಬಗ್ಗೆ ಅವರ ಪಾಸಿಟಿವ್ ರೇಟ್ಸು ಮತ್ತು ಕರೋನಾ ಏರ್ತಾ ಇರುವಂಥ ವೇಗದ ಗ್ರಾಫ್, ಎಷ್ಟು ವೇಗವಾಗಿ ಗ್ರಾಫ್ ಹಬ್ತಾ ಇದೆ, ಈ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಬರುವಂಥದ್ದಕ್ಕೆ ಅವರಿಗೆ ನಾವು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅವರು ಇವತ್ತು ಮಹತ್ವವಾದಂಥ ತೀರ್ಪನ್ನು ಕೊಡ್ತಾರೆ. ಮತ್ತು ಈಗಾಗಲೇ ತಮಗೆ ಗೊತ್ತಿದ್ದ ಪ್ರಕಾರ ಬೆಂಗಳೂರಲ್ಲಿ ನಿನ್ನೆ 1000 ಇದ್ದಿದ್ದು ಇವತ್ತು 2053ಕ್ಕೂ ಹೆಚ್ಚು ಔಟ್ ಇದೆ. ಅಂದರೆ ಡಬಲ್ ಆಗ್ತಾ ಇದೆ. ಇದೇ ಥರ ಡಬಲ್ ಆಗ್ತಾ ಹೋದರೆ ಇವತ್ತು ಮಹಾರಾಷ್ಟ್ರದಲ್ಲಿ ಒಂದೇ ದಿನ 13-14 ಸಾವಿರ ಕೇಸಸ್ಸು ಬರ್ತಾ ಇದೆ. ತಮಿಳುನಾಡಲ್ಲಿ ನಮಗಿಂತ ಜಾಸ್ತಿ ಕೇಸ್ ಆಗಿದೆ. ಅದೇ ರೀತಿ ಕೇರಳದಲ್ಲಾಗಿದೆ. ಮಹಾರಾಷ್ಟ್ರದಲ್ಲಂತೂ ವೇಗವಾಗಿ ಕರೋನಾ ಹಬ್ತಾ ಇದೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಒಂದು ಮಹತ್ವದ ತೀರ್ಮಾನವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ನಮ್ಮ ದೃಷ್ಟಿಯಲ್ಲಿ ಜನರ ಪ್ರಾಣ, ಅವರ ಆರೋಗ್ಯ ರಕ್ಷಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಒಂದು ಸರ್ಕಾರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಈ ಒಂದು ಕಾಯಿಲೆಯನ್ನು 2ನೇ ಅಲೆಯನ್ನು ಕೂಡ ನಾವು ನೋಡಿದ್ದೀರಿ. 2ನೇ ಅಲೆಯ ಸಂದರ್ಭದಲ್ಲಿ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದೆ ಎಲ್ಲರಿಗೂ ಗೊತ್ತಿದೆ. ಆ ಅನುಭವದ ಆಧಾರದ ಮೇಲೆ ನಾವು ಇವತ್ತು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀರಿ. ಈ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಮತ್ತು ಬೆಡ್ಗಳನ್ನು ಅರೇಂಜ್ಮೆಂಟ್ ಮಾಡುವಂಥದ್ದು, ಆಕ್ಸಿಜನ್ ಪ್ಲಾಂಟ್ ಮಾಡ್ತಕ್ಕಂಥದ್ದು, ಮೆಡಿಸನ್ನನ್ನು ಸ್ಟೋರ್ ಮಾಡುವಂಥದ್ದು ಇವತ್ತು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಿರೋದು. ಯಾಕೆಂದರೆ ದಾಟ್ಬಿಟ್ಟಿದ್ದೀರಿ ಗೆರೆನ. ಅದರಿಂದ ಈ ಕೂಡಲೇ ನಾವು ಮಾಡಬೇಕಾಗಿರೋದು ಆಸ್ಪತ್ರೆಗಳನ್ನು ಸಜ್ಜುಗೊಳಿಸ್ಬೇಕು, ಆಕ್ಸಿಜನ್ ಪ್ಲಾಂಟ್ಗಳನ್ನು ಸಜ್ಜುಗೊಳಿಸ್ಬೇಕು, ಔಷಧಿಗಳನ್ನು ಸಜ್ಜುಗೊಳಿಸ್ಬೇಕು. ಇವೆಲ್ಲವನ್ನ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀರಿ. ತಜ್ಞರು ಇದುವರೆಗೂ ನಾವೇನಾಗ್ತಾ ಇತ್ತು, ತಜ್ಞರು ರಿಪೋರ್ಟ್ ಏನು ಕೊಡ್ತಾರೆ ಸ್ವಲ್ಪ ಆಲ್ಟ್ರ್ ಮಾಡ್ತಾ ಇದ್ದೀರಿ. ನಾವು ಸ್ವಲ್ಪ ಜನರ ಒಂದು ವ್ಯಾಪಾರ ವಹಿವಾಟು
ಇದ್ರ ಬಗ್ಗೆ ಕೊನೆಯದಾಗಿ ರಿಯಾಕ್ಷನ್ ಅನ್ನ ತಗೊಳ್ತೀನಿ. ಪವನ್ ಕುಮಾರ್ ಸರ್, ಇಲ್ಲಿ ಮೇನ್ ಆಗಿ ಸರ್ಕಾರ ಯಾವ ರೀತಿಯಾಗಿ ಸಜ್ಜಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಶೋಕ್ ಅವರು ಹೇಳ್ತಾ ಇದ್ರು. ಯಾಕೆಂದ್ರೆ ಸಜ್ಜಾಗದಿದ್ದಂತ ಹಿನ್ನೆಲೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಎರಡನೇ ಅಲೆಯಲ್ಲಿ ನಾವು ಸಾಕಷ್ಟು ಸಮಸ್ಯೆಯನ್ನ ಫೇಸ್ ಮಾಡುವಂತಾಯ್ತು. ಜನರ ಜವಾಬ್ದಾರಿ ಎಷ್ಟು ಮಟ್ಟಿಗಿದೆ ನೋಡಿ, ಇದರಲ್ಲಿ ಜನರ ಜವಾಬ್ದಾರಿನೂ ಇದೆ, ಸರ್ಕಾರದ ಜವಾಬ್ದಾರಿನೂ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಸೆಕೆಂಡ್ ವೇವ್ ಬಂದಾಗ ಯಾರು ಕೂಡ ಪ್ರಿಪೇರ್ ಆಗಿರ್ಲಿಲ್ಲ. ಒಂಥರ ಪ್ರಿಪೇರ್ ಆಗಿದ್ದು ಕೂಡ ಎಲ್ಲರೂ ಏನೋ ಒಂಥರ ಮೈ ಮರ್ತಿದ್ದಾಗಿತ್ತು. ಸೊ ಹಾಗಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತು. ಆದ್ರೆ ಈ ಸಲ ಈಗ ಸರ್ಕಾರ ಕೂಡ ಈಗ ಪ್ರಿಪೇರ್ ಆಗಿದೆ. ಈಗ ಸಾಕಷ್ಟು ಈಗ ಅವ್ರು ಹೇಳ್ತಿರೋ ಹಾಗೆ, ಮಿನಿಸ್ಟರ್ ಹೇಳ್ತಿರೋ ಹಾಗೆ ನೋಡಿ, ಈಗ ತಜ್ಞರ ರಿಪೋರ್ಟ್ ಏನಿದೆ ಅದನ್ನ ನಾವು ಯಥಾವತ್ತು ಪಾಲಿಸ್ತೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿರೋ ಮಿಸ್ಟೇಕ್ ನ ಈ ರೀತಿ ಮಾಡಲ್ಲ. ಯಾಕಂದ್ರೆ ಜನರ ಪ್ರಾಣ ನಮ್ಗೆ ಮುಖ್ಯ ಅಂತ ಕೂಡ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ಮೊದಲು ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಈಗ ನಾವು ಎರಡನೇ ವೇವ್ ನೋಡಿದಾಗೂ ಕೂಡ ಮಹಾರಾಷ್ಟ್ರ, ತಮಿಳುನಾಡು ಮತ್ತೆ ಕೇರಳಗಳಲ್ಲೇ ಮೊದಲು ಕೇಸ್ಗಳು ಜಾಸ್ತಿ ಆಗಿದ್ದು. ನಾವು ಮೊದಲು ಗಡಿಯಲ್ಲಿ ನಾವು ಸ್ವಲ್ಪ ಸಾಕಷ್ಟು ಸ್ಟ್ರಿಕ್ಟ್ ಆದ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋರು ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗೋರ ಮೇಲೆ ಒಂದು ಕಂಡಿಡಬೇಕಾಗುತ್ತೆ. ಸೊ ಸ್ಟ್ರಿಕ್ಟ್ ಆಗಿ ಅಲ್ಲಿ ಅವ್ರಿಗೆ RT-PCR ಟೆಸ್ಟ್ ಗಳಿರ್ಬೋದು, ಅಥವಾ ಈಗ ವ್ಯಾಕ್ಸಿನೇಷನ್ ಆಗಿದೆ ಇಲ್ಲ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಕೂಡ ನಮ್ಗೆ ವ್ಯಾಕ್ಸಿನೇಷನ್ ಡ್ರೈವ್ ನಮ್ಗೆ ಎರಡನೇ ವೇವ್ ಅಲ್ಲಿ ಎಷ್ಟು ಮುತುವರ್ಜಿಯಿಂದ ಜನಗಳು ಬಂದು ಹಾಕಿಸ್ಕೊಂಡ್ರು, ಅದಾದ್ಮೇಲೆ ಅಷ್ಟೇ ಮುತುವರ್ಜಿಯಿಂದ ಎರಡನೇ ಡೋಸ್ ಆಗ್ಲಿ ಸೊ ಆ ವ್ಯಾಕ್ಸಿನೇಷನ್ ಅನ್ನ ಕಂಪ್ಲೀಟ್ ಮಾಡಿಲ್ಲ. ಸೊ ಪ್ರತಿಯೊಬ್ರು ಕೂಡ ಜನರು ತಮ್ಮ ಜವಾಬ್ದಾರಿಗಳನ್ನ ಅರ್ತು ಅವರು ಕೂಡ ಪ್ರತಿಯೊಬ್ರು ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ಲ ಅವರು ಹಾಕಿಸ್ಕೋಬೇಕಾಗತ್ತೆ. ಸೊ ನಾವೀಗ ಟ್ರಾನ್ಸ್ಮಿಷನ್ ಅನ್ನ ತಡಿಬೇಕು. ಇನ್ ಕೇಸ್ ನಮ್ಗೆ ಇನ್ಫೆಕ್ಷನ್ ಆದ್ರೂ ಕೂಡ ಅಷ್ಟೊಂದು ಸಿವಿಯರ್ ಆಗಿ ಆಗ್ಬಾರ್ದು ಅಂತಂದ್ರೆ ಪ್ರತಿಯೊಬ್ರು ಕೂಡ ವ್ಯಾಕ್ಸಿನೇಟ್ ಆಗ್ಬೇಕು. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ನ್ಯೂಸ್ 18 ಕನ್ನಡ ಆಪ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾನೆ ಬರ್ತಾ ಇದೆ. ಬೆಳಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ವಿ, ಕೊರೋನಾ ತಡೆಗೆ ಲಾಕ್ಡೌನ್ ಪರಿಹಾರವಾಗುತ್ತಾ ಅಂತ. ಇದಕ್ಕೆ ಒಬ್ರು ಉತ್ತರವನ್ನ ಕೊಟ್ಟಿದ್ದಾರೆ, ಗೌತಮಿ ಅಂತ. ಕಠಿಣ ಲಾಕ್ಡೌನ್ ಮಾಡಿದ್ರೆ ಪರಿಣಾಮ ಆಗ್ಬೋದು, ಇಲ್ದಿದ್ರೆ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಾಗುತ್ತೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಹಜವಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೋಷಕರಿಗೆ ಒಂದು ರೀತಿಯಾದಂತ ಭಯ. ಯಾಕೆಂದ್ರೆ ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕು ಅನ್ನುವಂತ ಆತಂಕ ಸಹಜವಾಗಿರುತ್ತೆ. ಮಕ್ಕಳಿಗೂ ಕೂಡ ಮಾರಕ ಆಗುತ್ತಾ ಮೂರನೇ ಅಲೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅಮೆರಿಕಾದಂತೆ ಮಕ್ಕಳಿಗೆ ಸೋಂಕು ತಗುಲುವಂತ ಭಯ ಇದ್ದೇ ಇದೆ. ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಭಾಸ್ಕರ್ ಶಣೈ ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಮಕ್ಕಳಿಗೆ ಸೋಂಕು ಗಂಭೀರವಲ್ಲದೆ ಇರಬಹುದು, ಮಕ್ಕಳು ಸೂಪರ್ ಸ್ಪ್ರೆಡರ್ಸ್ ಆಗುವಂತ ಸಾಧ್ಯತೆಗಳೇ ಹೆಚ್ಚು ಅಂತ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಶಾಲೆಗೆ ಹೋಗ್ತಾ ಇದ್ದಾರಲ್ಲ ಮಕ್ಕಳು, ಅವರಿಂದ ಆ ಮನೆಯವ್ರಿಗೆಲ್ರಿಗೂ ಕೂಡ ಬಂದ್ರು ಬರ್ಬೋದು ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರುವಂತದ್ದವರು. ಸೋಂಕು ತಗುಲಿದ ಮಕ್ಕಳಿಂದ ದೊಡ್ಡವರಿಗೆ ಹರಡಬಹುದು ವೇಗವಾಗಿ ಸೋಂಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆದ್ರೂ ಆಗ್ಬೋದು ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಯಾಕೆಂದ್ರೆ ಶಾಲೆಗಳಲ್ಲಿ ಆಲ್ಮೋಸ್ಟ್ ಮಕ್ಕಳು ಎಷ್ಟೇ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಕೂರಿಸಿದ್ರು ಕೂಡ ಒಟ್ಟೊಟ್ಟಿಗೆನೆ ಓಡಾಡ್ತಾರೆ, ಒಟ್ಟೊಟ್ಟಿಗೆನೆ ಆಟವನ್ನ ಆಡುವಂಥದ್ದು. ಸೊ ಹೀಗಾಗಿ ಒಬ್ಬರಿಗೆ ಬಂದ್ಬಿಟ್ರೆ ಆ ಇಡೀ ತರಗತಿಯ ಮಕ್ಕಳಿಗೆ ಬಂದಿರುತ್ತೆ, ಇನ್ನು ಆ ಮಕ್ಕಳಿಂದ ಅವ್ರ ಮನೆಯವ್ರಿಗೂ ಕೂಡ ಬಂದ್ಬಿಡುತ್ತೆ ಅನ್ನುವಂಥದ್ದೇ ಆತಂಕ ಇದೆ. ಕಾಯಿಲೆಯಿಂದ ಬಳಲದಿರ್ಬೋದು, ಆಮೇಲೆ ಮೈಲ್ಡ್ ಸಿಂಪ್ಟಮ್ಯಾಟಿಕ್, ಅವರಿಗೆ ಸ್ವಲ್ಪ ಜ್ವರ ಸ್ವಲ್ಪ ಕೆಮ್ಮು ಬರುತ್ತೆ, ದೊಡ್ಡವರಿಗೆ ಬಂದಷ್ಟು ತುಂಬ ತೀವ್ರತೆ ಇರಲಿಕ್ಕಿಲ್ಲ. ಸೊ ಇವೆಲ್ಲ ಗಮನಿಸಿದರೆ ಅವರು ಸೀರಿಯಸ್ನೆಸ್ ಇರಲಿಕ್ಕಿಲ್ಲ, ಆದರೆ ಅವರು ರೋಗದಿಂದ ಇನ್ಫೆಕ್ಷನಿಂದ ನಂಜಿನಿಂದ ಬಳಲ್ತಾರೆ. ಈಗ ಈ ಥರ ಬಳಲಿದ್ದಾಗ ಅವರ ಮನೆಯಲ್ಲಿ ವಯಸ್ಸಾದವರು ಇರ್ಬೋದು, ಕಾಯಿಲೆ ಕಿಡ್ನಿ ಡಿಸೀಸ್, ಲಂಗ್ ಡಿಸೀಸ್, ಆಸ್ತಮದವರು, ನ್ಯೂರೋಲಾಜಿಕಲ್ ಡಿಸೀಸ್, ಲಿವರ್ ಡಿಸೀಸ್ ಇರುವವರು ಅಥವಾ BP ಡಯಾಬಿಟಿಸ್ನವರು ಇರ್ಬೋದು. ಈ ಸೋಂಕು ಅವರಿಗೆ ತಲುಪಿದರೆ ಅದು ತೀವ್ರತೆಯು ತುಂಬಾ ಜಾಸ್ತಿ ಆಗುತ್ತೆ, ಅದು ತುಂಬ ವಿಷಮ ಸ್ಥಿತಿಗೆ ಹೋಗುವ ಸಾಧ್ಯತೆ ಇದೆ. ಸೊ ಅದರಿಂದ ನಾವು ಮಕ್ಕಳನ್ನು ನೀವು ಹೇಳ್ದಂಗೆ ಸೂಪರ್ ಸ್ಪ್ರೆಡ್ಡರ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇವರು ಕಾಯಿಲೆಯಿಂದ ಬಳಲದಿದ್ದರೂ ಸೋಂಕನ್ನು ಬೇರೆಯವರಿಗೆ ಅಂಟಿಸಿಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಮಂಡ್ಯದಲ್ಲಿ ಒಂದೇ ಶಾಲೆಯ 16 ಮಕ್ಕಳಿಗೆ ಕೊರೋನಾ ಕಾಣಿಸಿಕೊಂಡಿದೆ. KR ಪೇಟೆ ತಾಲೂಕಿನ ಮಾಕಬಳ್ಳಿಯ ಶಾಲೆಯಲ್ಲಿ ಕೊರೋನಾ ಕಾಣಿಸಿಕೊಂಡಿರುವಂಥದ್ದು. ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಲಸಿಕೆ ನೀಡುವ ವೇಳೆ ಟೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 16 ಮಕ್ಕಳು, ಒಬ್ಬರು ಶಿಕ್ಷಕರಿಗೆ ಕೊರೋನಾ ದೃಢವಾಗಿದೆ. KR ಪೇಟೆ ಆಸ್ಪತ್ರೆಗೆ ಮಕ್ಕಳು ದಾಖಲಾಗಿರುವಂಥದ್ದು. KR ಪೇಟೆ ಆಸ್ಪತ್ರೆಗೆ ಮಕ್ಕಳನ್ನ ದಾಖಲು ಮಾಡಲಾಗಿದೆ. ಈಗ ಎಲ್ಲ ಕಡೆ ವ್ಯಾಕ್ಸಿನೇಷನ್ ನಡೀತಾ ಇದೆಯಲ್ಲ,
9, 10ನೇ ಕ್ಲಾಸ್ ಅವ್ರಿಗೆಲ್ರಿಗೂ ಅಂದರೆ 15ರಿಂದ 18 ವರ್ಷದ ಒಳಪಟ್ಟಂಥ ಮಕ್ಕಳಿಗೂ ಲಸಿಕೆಯನ್ನು ನೀಡಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಟೆಸ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂಥ 16 ಮಕ್ಕಳು ಮತ್ತು ಒಬ್ಬರು ಶಿಕ್ಷಕರಿಗೆ ಕೊರೋನಾ ಇರುವಂಥದ್ದು ದೃಢವಾಗಿದೆ. ಆ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ದಿನನೇ ಗೊತ್ತಾಗಿದ್ದು ಇಲ್ಲಿ ವ್ಯಾಕ್ಸಿನೇಷನ್ 18 ವರ್ಷ ಒಳಪಟ್ಟ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಸಂದರ್ಭದಲ್ಲಿ ಟೆಸ್ಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಅವರಿಗೆ ಕೆಮ್ಮು, ಶೀತ, ನೆಗಡಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಕೇಸಸ್ ಇದೆ ಅಂತ ಗೊತ್ತಾಯಿತು. ಮತ್ತು ನಮಗೆ ಇವತ್ತು ಕೂಡ ಇದು ಮಾಹಿತಿ ಗೊತ್ತಾಗಿದ್ದು. ಹೀಗಾಗಿ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು, ಶಾಲೆಯ ಎಲ್ಲ ಟೀಚರ್ಸು ಮತ್ತು PHO, ಡಾಕ್ಟರ್ಸು, ANMಸು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ನಾವು ಎಲ್ಲ ಕೂಡಿ ಈ ಮಾಹಿತಿನ ತಗೊಂಡು ಇಲ್ಲಿ ಏನು ನಾವು ಗ್ರಾಮ ಪಂಚಾಯತಿಯಿಂದ ಪ್ರಾಥಮಿಕವಾಗಿ ಯಾವ ಕರ್ತವ್ಯಗಳನ್ನ ಮಾಡಬೇಕು, ಸ್ಯಾನಿಟೈಸ್ ಮಾಡೋದು, ಮತ್ತು ಶಾಲೆಯ ಈ ಮಕ್ಕಳ ಪೇರೆಂಟ್ಸು ಪ್ರೈಮರಿ ಕಾಂಟ್ಯಾಕ್ಟ್ ಇರ್ತಾರೆ, ಅವ್ರನ್ನ ಸಂದರ್ಶನ ಮಾಡಿ ಅವ್ರುಗಳು ಕ್ವಾರಂಟೈನಲ್ಲೇ ಇರಲಿಕ್ಕೆ ಮತ್ತು ಅವರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಅವ್ರನ್ನ ಮನವೊಲಿಸೋದು ಮತ್ತು ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಗ್ರಾಮ ಪಂಚಾಯತಿ ಯಾವಾಗಲೂ ಬದ್ಧ ಆಗಿದೆ. ಕೊರೋನಾ ಬೇರೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಶಾಲೆಯನ್ನ ಬಂದ್ ಮಾಡಲಾಗುತ್ತಾ, ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ಳುತ್ತೆ ಸರ್ಕಾರ ಅನ್ನುವಂಥದ್ದೇ ಕುತೂಹಲ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಶಾಲೆ ಕಾಲೇಜನ್ನ ಬಂದ್ ಮಾಡಲಾಗಿದೆ. ರಾಜ್ಯದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಶಾಲೆಗಳು ಬಂದಾಗಿದ್ದಾವೆ. ಮಹಾರಾಷ್ಟ್ರ, ದೆಹಲಿಯಲ್ಲೂ ಕೂಡ ಅಷ್ಟೇ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಜನವರಿ 31ರವರೆಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಬೋದು ಅನ್ನುವಂಥ ಕುತೂಹಲ ಇವತ್ತಿನ ಸಭೆಯ ನಂತರ ಗೊತ್ತಾಗುತ್ತೆ. ಪಾಸಿಟಿವಿಟಿ ದರ 5% ಹೆಚ್ಚಾದರೆ ಲಾಕ್ಗೆ ತಜ್ಞರು ಸಲಹೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆಲ್ರೆಡಿ 15ರಿಂದ 18 ವಯಸ್ಸಿನ ಮಕ್ಕಳಿಗೆ ಲಸಿಕೆಯನ್ನು ಕೂಡ ಕೊಡಲಾಗ್ತಾ ಇದೆ. ಸಹಜವಾಗಿ ಒಂದೊಂದು ಶಾಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಕೊರೋನಾ ಸ್ಫೋಟವಾಗ್ತಾ ಇದೆ. ಏನು ಮಾಡಬೇಕು ಅನ್ನುವಂಥ ಗೊಂದಲ ಕೂಡ ಇದೆ. ಯಾಕೆಂದರೆ ಈ ಖಾಸಗಿ ಶಾಲೆಯ ಮಕ್ಕಳು ಒಂದು ರೀತಿಯಾಗಿ ಆನ್ಲೈನ್ ಶಿಕ್ಷಣಕ್ಕೆ ಈಗ ಆಲ್ರೆಡಿ ಒಂದು ಕಡೆ ಅಡಿಕ್ಟ್ ಆಗಿಬಿಟ್ಟಿದ್ದರೂ ಕೂಡ ಇತ್ತೀಚೆಗಷ್ಟೇ ಶಾಲೆಗೆ ಬರ್ತಾ ಇದ್ರು. ಬಟ್ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಅನ್ನುವಂಥದ್ದು ಒಂದು ರೀತಿಯಾಗಿ ಕನಸು ಅಂತಲೇ ಹೇಳಬೇಕಾಗುತ್ತೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ. ಮತ್ತು ಒಂದು ಕಡೆ ಎಷ್ಟೋ ಹಳ್ಳಿಗಳಲ್ಲಂತೂ ನೆಟ್ವರ್ಕ್ ಸಿಗಲ್ಲ. ಎಷ್ಟೋ ಹಳ್ಳಿಗಳು ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂಥದ್ದು, ಅಲ್ಲೂ ಕೂಡ ಅಷ್ಟೇ ನೆಟ್ವರ್ಕ್ ರೀಚ್ ಆಗಲ್ಲ, ತರಗತಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಇವೆಲ್ಲವನ್ನೂ ಕೂಡ ಪರಿಗಣಿಸಿ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರುವಂಥದ್ದು. ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ. ಬಟ್ ಮಕ್ಕಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸರ್ಕಾರ ಇದರ ಹಿಂದೆ ನೋಡಲೇಬೇಕಾಗುತ್ತೆ ಏನು ನಿರ್ಧಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ವಿದ್ಯಾರ್ಥಿಗಳಿಗೆ 15 ಮತ್ತೆ 16, 17, 18ನೇ ವಯಸ್ಸಿನ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದೆ. ಸೊ ಪೋಷಕರಲ್ಲೂ ಕೂಡ ಏನೀಗ ಆತಂಕ ಅಷ್ಟಾಗಿಲ್ಲ. ಸೊ ಕರೋನಾದ ಭಯ ಕಡಿಮೆ ಇತ್ತು. ಇಂಥ ಸಂದರ್ಭದಲ್ಲಿ ಮತ್ತೆ ಈಗ ಓಮೈಕ್ರಾನ್ ಹರಡ್ತಾ ಇದೆ ಅನ್ನೋ ಸುದ್ದಿ ಮಾಧ್ಯಮಗಳಲ್ಲಿ ಹರಡ್ತಾ ಇದೆ. ಸೊ ಹಾಗೇನೆ ಕೆಲ ರಾಜ್ಯಗಳಲ್ಲಿ ಈಗಾಗಲೇ ಶಾಲೆಗಳನ್ನು ಬಂದ್ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಹರಿದಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ. ಸೊ ಎಲ್ಲಿ ಯಾವ ಶಾಲೆನಲ್ಲಿ ಅಂತಹ ಒಂದು ಪರಿಸ್ಥಿತಿ ಕಾಣುತ್ತೋ, ವಿದ್ಯಾರ್ಥಿಗಳಿಗೆ ರೋಗ ಬಂದಿರುವಂಥ ಲಕ್ಷಣಗಳು ಕಾಣುತ್ತೋ ಅಂತಹ ಶಾಲೆಗಳನ್ನು ಮಾತ್ರ ಬಂದ್ ಮಾಡುವಂಥದ್ದು, ಮೈಕ್ರೋ ಕಂಟೈನ್ಮೆಂಟ್ಗಳನ್ನು ಮಾಡಿಬಿಟ್ಟು ಸೊ ಅಂಥ ಕಡೆ ಬಂದ್ ಮಾಡುವಂಥದ್ದು. ಮತ್ತೆ ಅವ್ರಿಗೆ ಕೆಲವು ರಾಜ್ಯಗಳಲ್ಲಿ ನನ್ನ ಗಮನಕ್ಕೆ ಬಂದಿದೆ, ತೆಲಂಗಾಣದಲ್ಲಿ ಬಂದಿದೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, 1ರಿಂದ 9ನೇ ತರಗತಿವರೆಗೂ ಏನೋ ಮಾಡಿದ್ದಾರೆ, ಗೋವಾ ರಾಜ್ಯದಲ್ಲಿ ಮಾಡಿದ್ದಾರೆ. ಇವೆಲ್ಲ ಕೂಡ ನಮ್ಮ ಇವತ್ತಿನ ತೀರ್ಮಾನಗಳ ಹಿಂದೆ ಇವೆಲ್ಲ ವಿಷಯಗಳು ಕೂಡ ನಮ್ಮ ತಲೆಯಲ್ಲಿದೆ. ಇದನ್ನೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಕೆಲವು ರಾಜ್ಯಗಳ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಯಾವ ನಿರ್ಧಾರವನ್ನ ಕೈಗೊಳ್ಬೋದು ಅನ್ನುವಂಥದ್ದೇ ಕುತೂಹಲ. ಯಾಕೆಂದ್ರೆ ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗುತ್ತೆ. ಮತ್ತೊಂದ್ ಕಡೆ ಪೋಷಕರು ಕೂಡ ಆತಂಕದಲ್ಲಿರ್ತಾರೆ. ಏನ್ ತೀರ್ಮಾನ ಕೈಗೊಳ್ಬೋದು ಅನ್ಸುತ್ತೆ ಈ ವಿಚಾರದಲ್ಲಿ? ಪೃಥ್ವಿರಾಜ್, ಇದು ನಿಜಕ್ಕೂ ಕೂಡ ಸೂಕ್ಷ್ಮ ವಿಚಾರ. ಯಾಕಂದರೆ ಕಳೆದ ಒಂದು ವಾರದಿಂದ ಕರೋನಾ ಕೇಸಸ್ ಮತ್ತೆ ಜಾಸ್ತಿ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಕೇಸ್ ದ್ವಿಗುಣಗೊಳ್ತಾ ಇದೆ. ಇವತ್ತು ರಾಜ್ಯದಲ್ಲಿ 2000ಕ್ಕಿಂತಲೂ ಹೆಚ್ಚು ಕೇಸಸ್ ದಾಖಲಾಗ್ತಾ ಇರೋದು. ಸೊ ಈ ಕರೋನಾ ವೇಗವನ್ನು ನೋಡ್ತಾ ಇದ್ರೆ ಇನ್ನೊಂದು ವಾರದಲ್ಲಿ ಕೇಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಮಂತ್ ಎಂಡಲ್ಲಿ ಪೀಕ್ ಲೆವೆಲ್ಗೆ ಕೂಡ ಬರುತ್ತೆ. ಈಗಾಗಲೇ ಆರೋಗ್ಯ ಇಲಾಖೆಯ ಆರೋಗ್ಯ ಸಚಿವರು ಕೂಡ ಸ್ಪಷ್ಟಪಡಿಸಿರೋದು ಕರೋನಾ 3ನೇ ಅಲೆ ಕರ್ನಾಟಕದಲ್ಲಿ ಆರಂಭ ಆಗಿದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ
ಪೋಷಕರು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದು ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆಯನ್ನು ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಕರೋನಾ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಇದೇ ಪ್ರಶ್ನೆಯನ್ನು ಪದೇ ಪದೇ ಮಾಡಿದ್ರು. ಆ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ಮಾಡೋದೇ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರನೂ ಕೂಡ ಬಂದಿತ್ತು. ಶಿಕ್ಷಣ ಇಲಾಖೆ ಅದೇ ರೀತಿಯಾಗಿ ಆನ್ಲೈನ್ ಕ್ಲಾಸ್ಗಳನ್ನ ಮಾಡಿತ್ತು. ಪ್ರೈವೇಟ್ ಸ್ಕೂಲ್ಗಳಿಗೆ ಇದು ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಆದರೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಇದು ಮರೀಚಿಕೆ ಆಯಿತು. ಶಿಕ್ಷಣ ಸಿಗದೆ ಸಾಕಷ್ಟು ಬಾಲಕಾರ್ಮಿಕ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳದು. ಈಗ ಮತ್ತೆ ಅದೇ ಪ್ರಶ್ನೆಗಳು ಮತ್ತೆ ಈಗ ಮರುಕಳಿಸ್ತಾ ಇದೆ. ಈಗ ಭೌತಿಕ ತರಗತಿಗಳನ್ನು ಕ್ಯಾನ್ಸಲ್ ಮಾಡಬೇಕೇ ಅಥವಾ ಬೇಡವೇ ಅಂತ, ಆನ್ಲೈನ್ ಬೆಸ್ಟಾ ಆಫ್ಲೈನ್ ಬೆಸ್ಟಾ ಅನ್ನುವಂಥ ಪ್ರಶ್ನೆ ಈಗ ಮತ್ತೆ ಮರುಕಳಿಸ್ತಾ ಇದೆ. ಖಾಸಗಿ ಎಲ್ಲೆಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರುತ್ತೆ ಅಂದರೆ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಇರೋದ್ರಿಂದ ಸಹಜವಾಗಿ ಬೆಂಗಳೂರಿನಲ್ಲಿ ಆನ್ಲೈನ್ ಕ್ಲಾಸಸ್ಸನ್ನು ಕಂಟಿನ್ಯೂ ಮಾಡಬೇಕು, ಭೌತಿಕ ತರಗತಿಗಳನ್ನು ಬಂದ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು, ಕೆಲ ಸದಸ್ಯರು ಮಾತ್ರ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ಎಲ್ಲ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಈ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇದನ್ನು ಸರ್ಕಾರವೇ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಶಾಲೆಗಳಿಗೆ ಒಂದೇ ರೀತಿಯಾದಂಥ ನೀತಿ ನಿರೂಪಣೆಯನ್ನು ಮಾಡಬೇಕಂದ್ರೆ ಆನ್ಲೈನ್ ಕ್ಲಾಸಸ್ಸನ್ನು ಕಂಟಿನ್ಯೂ ಮಾಡಬೇಕು, ಆಫ್ಲೈನ್ ಕ್ಲಾಸನ್ನು ಬಂದ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರವೇ ತೆಗೆದುಕೊಳ್ಳಿ. ಇದನ್ನು ನಾವು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಮಕ್ಕಳ ಹಿತದೃಷ್ಟಿಯಿಂದ, ಯಾಕಂದರೆ 15ರಿಂದ 18 ವಯಸ್ಸಿನ ಮಕ್ಕಳಿಗೆ ಈಗ ಲಸಿಕೆಯನ್ನು ನೀಡ್ತಾ ಇದ್ದಾರೆ. ರ್ಯಾಂಡಮ್ ಟೆಸ್ಟ್ ವೇಳೆ ಅಲ್ಲಲ್ಲಿ ಕೊಡಗು, ಮಂಡ್ಯ ಸೇರಿದಂತೆ ಬೇರೆ ಬೇರೆ ಕಡೆಗೆಲ್ಲ ಕೂಡ ಈಗ ಕರೋನಾ ಕೇಸಸ್ ಪತ್ತೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭೌತಿಕ ತರಗತಿಗಳು ಭಾಳ ಅಂದ್ರೆ ಭಾಳ ಕಷ್ಟ. ಅದರಲ್ಲೂ ಕೂಡ ಮಕ್ಕಳು ಸಾಮಾಜಿಕ ಅಂತರ ಸೇರಿದಂತೆ ಕರೋನಾ ಮಾರ್ಗಸೂಚಿಗಳನ್ನು ಪಾಲನೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈಗಿರುವಂಥ ಸಂದರ್ಭದಲ್ಲಿ ಕರೋನಾ 3ನೇ ಅಲೆ ಬರ್ತಾ ಇದೆ. ಈ ಮಂತ್ ಎಂಡಲ್ಲಿ ಪೀಕ್ ಲೆವೆಲ್ಗೆ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಭೌತಿಕ ತರಗತಿಗಳನ್ನು ಎಷ್ಟು ನಡೆಸೋದು ಸರಿ ಅನ್ನುವಂಥ ಪ್ರಶ್ನೆಯನ್ನು ಈಗಾಗಲೇ ಪೋಷಕರು ಕೂಡ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪಾಸಿಟಿವಿಟಿ ರೇಟ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಭೌತಿಕ ತರಗತಿಗಳನ್ನು ಕ್ಯಾನ್ಸಲ್ ಮಾಡ್ಬೋದು. ಉಳಿದ ಜಿಲ್ಲೆಗಳಲ್ಲಿ ಯಥಾವತ್ತಾಗಿ ಭೌತಿಕ ತರಗತಿಗಳನ್ನು ಇನ್ನೊಂದು ವಾರದವರೆಗೆ ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇದೆ. ಬೇಡ ಅಂದರೆ ಇಡೀ ರಾಜ್ಯಾದ್ಯಂತ ಭೌತಿಕ ತರಗತಿಗಳನ್ನು ಕ್ಯಾನ್ಸಲ್ ಮಾಡಿ ಆನ್ಲೈನ್ ತರಗತಿಗಳನ್ನು ನೋಡೋಣ ಶರಣು ಹಂಪಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ಮಾಡಬಹುದು ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಅವಧಿಯನ್ನ ಮತ್ತಷ್ಟು ಜಾಸ್ತಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಈಗ 10 ಗಂಟೆಯಿಂದ 5 ಗಂಟೆವರೆಗೂ ಇದೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ. ಮತ್ತೊಂದವರು ಅದಕ್ಕೆ ಆಡ್ ಆಗ್ತಾ ಇದೆ. ರಾತ್ರಿ 9 ಗಂಟೆಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಭಾನುವಾರ ಒಂದು ದಿನ ಲಾಕ್ಡೌನ್ ಬಗ್ಗೆನೂ ಕೂಡ ಸರ್ಕಾರ ಗಂಭೀರವಾದಂಥ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು. ವೀಕೆಂಡ್ ಕರ್ಫ್ಯೂ ಬಗ್ಗೆನೂ ಕೂಡ ಚಿಂತನೆಯನ್ನ ಮಾಡ್ತಾ ಇದೆಯಂತೆ. ಬಟ್ ಇಲ್ಲಿ ಈ 1 ಅವರಲ್ಲಿ ಅದೇನು ಸಾಧನೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ರಾತ್ರಿ 9 ಗಂಟೆ 10 ಗಂಟೆ ಇರುವಂಥದ್ರಲ್ಲಿ 9 ಗಂಟೆ ಮಾಡಿಬಿಟ್ಟು ಅದೇನು ಸಾಧನೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಅದನ್ನ ಅವಧಿಯನ್ನ ಕಡಿತ ಮಾಡುವಂತ ಸಾಧ್ಯತೆ ಇದೆ. ಭಾನುವಾರ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡುವಂತ ಚಿಂತನೆ ಇರುವಂತದ್ದು ಸರ್ಕಾರ. ಅದ್ರ ಬಗ್ಗೆ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಬಗ್ಗೆ ನಿರ್ಧಾರವನ್ನ ಕೈಗೊಂಡು ಸಚಿವರು ಮಾತನಾಡಿದಂತಹ ಸಂದರ್ಭದಲ್ಲಿ ಅದು ಅಧಿಕೃತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮುಖ್ಯಮಂತ್ರಿಗಳ ಮಹತ್ವದ ಸಭೆಯಲ್ಲಿ ಯಾವ ರೀತಿಯಾದಂಥ ತೀರ್ಮಾನವನ್ನ ಕೈಗೊಳ್ತಾರೋ ಕಾದ್ ನೋಡಬೇಕು. ಯಾಕೆಂದ್ರೆ ಪ್ರಕರಣಗಳು ಡಬಲ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರಕ್ಕಂತೂ ಬರ್ತಾರೆ. ಅದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಅದನ್ನ ತೋರಿಸ್ತಾ ಹೋಗ್ತೀವಿ. ನ್ಯೂಸ್ 18 ನಲ್ಲಿ ಕು ಆಪ್ ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. 2ನೇ ಪ್ರಶ್ನೆ ಇದು. ರಾಮನಗರ ವಿಚಾರದಲ್ಲಿ ರಾಜಕೀಯ ಗುದ್ದಾಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಕು ಆಪ್ ನಲ್ಲಿ ಲಾಗಿನ್ ಆಗಿ ನೀವು ಅದ್ರ ಬಗ್ಗೆ ಉತ್ತರವನ್ನ ಕೊಡಬಹುದು. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto Simplified. ಹಾಯ್ ಹಲೋ ನಮಸ್ಕಾರ. ZPay ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇಂದು ನಾವು ಕ್ರಿಪ್ಟೋ ಕರೆನ್ಸಿಗಳ ವಿವಿಧ ಅಂಶಗಳ ವಿವರಣೆಯನ್ನ ನೀಡ್ತಾ ಹೋಗ್ತೀವಿ. ಇಂದು ನಾವು ಕ್ರಿಪ್ಟೋ ವಾಲೆಟ್ ಬಗ್ಗೆ ತಿಳಿಸ್ಕೊಡ್ತೀವಿ.
ಇಂದಿನ ಸಂಚಿಕೆಯಲ್ಲಿ ನಾವು ಕ್ರಿಪ್ಟೋದಲ್ಲಿ ಸಾಮಾನ್ಯ ಫಿಶಿಂಗ್ ಅಟ್ಯಾಕ್ಸ್ ಜೊತೆಗೆ ನಿಮ್ಮ ಕ್ರಿಪ್ಟೋ ಖಾತೆಯನ್ನು ಸುರಕ್ಷಿತವಾಗಿರಿಸುವುದು ಹೇಗೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ತುರ್ತು ವಿನಂತಿಗಳು. ಫಿಶಿಂಗ್ ಅಟ್ಯಾಕ್ಸ್ ರಿಸೀವರ್ನಲ್ಲಿ ಭಯದ ಭಾವನೆ ಉಂಟು ಮಾಡುತ್ತೆ. ಜೊತೆಗೆ ಮೆಸೇಜ್ನ ಸತ್ಯಾಸತ್ಯತೆಯನ್ನ ತನಿಖೆ ಮಾಡುವ ಮೊದಲು ವ್ಯಕ್ತಿಯು ಕಾರ್ಯನಿರ್ವಹಿಸುವಂತೆ ಮಾಡುತ್ತೆ. 2 ಕಳಪೆ ವ್ಯಾಕರಣ ಮತ್ತು ತಪ್ಪಾದ ಪದಗಳು. ಫಿಶಿಂಗ್ ಮೆಸೇಜ್ಗಳು ತಪ್ಪಾದ ಅಥವಾ ಕಳಪೆ ವ್ಯಾಕರಣ ಮತ್ತು ತಪ್ಪಾದ ಪದಗಳಿಗೆ ಹೆಸರುವಾಸಿಯಾಗಿದೆ. 3 ಹೊಂದಿಕೆಯಾಗದ ಇಮೇಲ್ ವಿಳಾಸದ ಮಾಹಿತಿ. ಫಾರ್ಮ್ ಕ್ಷೇತ್ರದಲ್ಲಿ ಪ್ರದರ್ಶಿಸಲಾದ ಇಮೇಲ್ ವಿಳಾಸವು ಮೈಲ್ಟೋದ ಹಿಂದೆ ಪಟ್ಟಿ ಮಾಡಲಾದಂತೆಯೇ ಇದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. 4 ಜೆನೆರಿಕ್ ಸಿಗ್ನೇಚರ್ ಲೈನ್. ಜೆನೆರಿಕ್ ಸಿಗ್ನೇಚರ್ ಲೈನ್ ಸಾಮಾನ್ಯ ಕಂಪನಿಯ ಸಹಿ ಆಗಿರುವುದಿಲ್ಲ. 5 ವೈಯಕ್ತಿಕ ಮಾಹಿತಿಗೆ ಸಂಬಂಧಿಸಿದಂತೆ ಅನಿರೀಕ್ಷಿತ ವಿನಂತಿಗಳು. ನಿಮಗೆ ಬಂದಂತಹ ಯಾವುದೇ ಲಿಂಕ್ಗಳನ್ನು ಓಪನ್ ಮಾಡೋದಕ್ಕೂ ಮೊದಲು ಅತ್ಯಂತ ಜಾಗರೂಕರಾಗಿರಬೇಕು. ಬಳಕೆದಾರರು ಲಿಂಕ್ಗೆ ಭೇಟಿ ನೀಡಿದಾಗ ಅಥವಾ ಅಟ್ಯಾಕರ್ಸ್ ಕೇಳಿದ ಕ್ರಿಯೆಯನ್ನು ನಿರ್ವಹಿಸಿದಾಗ ಶೋಷಣೆಗೊಳಗಾಗೋ ಸಾಧ್ಯತೆ ಇದೆ. ಕ್ರಿಪ್ಟೋ ಖಾತೆಯನ್ನು ಸುರಕ್ಷಿತವಾಗಿ ಹೇಗೆ ಇಟ್ಕೊಳ್ಳೋದು? ಅದಕ್ಕೆ ಸಂಬಂಧಪಟ್ಟಂತಹ ಮಾರ್ಗಸೂಚಿಗಳನ್ನು ನೋಡೋಣ. ಸೆಟಪ್ 2 ಅಂಶ ದೃಢೀಕರಣ. 2 ಅಂಶದ ದೃಢೀಕರಣವನ್ನು ಹೊಂದಿಸುವುದರಿಂದ ನಿಮ್ಮ ಖಾತೆಯನ್ನು ಯಾರೂ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಖಚಿತಪಡಿಸುತ್ತೆ. ಅಲ್ಲದೆ ನಿಮ್ಮ ಬ್ರೌಸರ್ ಟ್ರಸ್ಟ್ ಬಾರ್ನ ಯಾವಾಗಲೂ ಪರಿಶೀಲಿಸಿ. 2 ಯಾರೊಂದಿಗೂ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಳ್ಬೇಡಿ. 3 ಸ್ಟ್ರಾಂಗ್ ಪಾಸ್ವರ್ಡ್ ಬಳಸಿ. ಕ್ರಿಪ್ಟೋ ಕರೆನ್ಸಿ ಭದ್ರತೆಯ ಅತ್ಯುನ್ನತ ಮಟ್ಟವು ಕ್ರಿಪ್ಟೋ ಪ್ಲಾಟ್ಫಾರ್ಮ್ಗಳಲ್ಲಿದ್ದರೂ ಸುಲಭವಾಗಿ ಊಹಿಸಬಹುದಾದ ಪಾಸ್ವರ್ಡ್ನಿಂದ ಹ್ಯಾಕರ್ಗಳಿಗೆ ಗುರಿಯಾಗಬಹುದು. 4 ಸ್ವೀಕರಿಸುವವರ ವಿಳಾಸವನ್ನ 2 ಬಾರಿ ಪರಿಶೀಲಿಸಿ. ಸ್ವೀಕರಿಸುವವರ ವಿಳಾಸವನ್ನ ನೀವು 2 ಬಾರಿ ಪರಿಶೀಲಿಸುವುದು ಅತ್ಯಗತ್ಯ ಮತ್ತು ಒಮ್ಮೆ ಕಳುಹಿಸಿದ ಮೊತ್ತವನ್ನ ಹಿಂತೆಗೆದುಕೊಳ್ಳಲಾಗುವುದಿಲ್ಲ ಮತ್ತು ಮರುಪಡೆಯಲು ಆಗುವುದಿಲ್ಲ. 5 ಸ್ಕ್ಯಾಮರ್ಗಳ ಬಗ್ಗೆ ಎಚ್ಚರದಿಂದಿರಿ. ಅನೇಕ ಹ್ಯಾಕರ್ಗಳು ನಂಬಲಾರ್ಹ ಘಟಕಗಳಂತೆ ನಟಿಸುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನ ಪಡೆಯಲು ಮೋಸದ ತಂತ್ರಗಳನ್ನು ಹೆಣೆಯುತ್ತಾರೆ. 6 ಫಿಶಿಂಗ್ ಸ್ಕ್ಯಾಮ್ಗಳು. ಫಿಶಿಂಗ್ ಹಗರಣದಲ್ಲಿ ಆಕ್ರಮಣಕಾರರು ನಿಮ್ಮ ಹಣವನ್ನ ಕದಿಯೋದಕ್ಕೆ, ನಿಮ್ಮ ಸೆಟ್ಟಿಂಗ್ಸ್ ಮತ್ತು ಖಾತೆಗಳಿಗೆ ಪ್ರವೇಶ ಪಡೆಯುವುದಕ್ಕೆ ಸೂಕ್ಷ್ಮ ಮಾಹಿತಿಯನ್ನು ನೀಡುವಂತೆ ನಿಮ್ಮನ್ನ ಮೋಸಗೊಳಿಸಲು ನಂಬಲಾರ್ಹ ಘಟಕದಂತೆ ಪ್ರಯತ್ನಿಸುತ್ತಾರೆ. ಆದ್ದರಿಂದ ಈ ವಂಚನೆಗಳಿಗೆ ಬಲಿಯಾಗುವುದನ್ನು ತಪ್ಪಿಸಲು ಗ್ರಾಹಕರು ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಕ್ರಿಪ್ಟೋವನ್ನ ಸುರಕ್ಷಿತವಾಗಿರಿಸಲು 12 ಸುಲಭ ಮಾರ್ಗಗಳನ್ನು ನೋಡೋಣ. ಮೂಲ ಬ್ರೌಸಿಂಗ್ ಮತ್ತು ಕಂಪ್ಯೂಟರ್ ಹೈಜೀನ್ಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಎಲ್ಲ ಡಿವೈಸ್ಗಳನ್ನು ಲಾಕ್ ಮಾಡಿ. ಎಲ್ಲ ಸಾಫ್ಟ್ವೇರ್ ಅನ್ನ ನಿಯಮಿತವಾಗಿ ನವೀಕರಿಸಿ. ಸಾಧ್ಯವಿರುವಲ್ಲೆಲ್ಲ 2FA ಪ್ರಯತ್ನಿಸಿ ಮತ್ತು ಖಚಿತಪಡಿಸಿಕೊಳ್ಳಿ. ನೀವು ವಿವಿಧ ಖಾತೆಗಳಿಗೆ ವಿಭಿನ್ನ ಪಾಸ್ವರ್ಡ್ಗಳನ್ನು ಬಳಸುತ್ತೀರೆಂದು ಖಚಿತಪಡಿಸಿಕೊಳ್ಳಿ. ನೀವು HTTPS ಸೈಟ್ಗಳಲ್ಲಿ ಬ್ರೌಸ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಸಂದೇಹವಿದ್ದಲ್ಲಿ ಭದ್ರತಾ ಪ್ರಮಾಣಗಳನ್ನು ಪರಿಶೀಲಿಸಿ. ಅಡ್ರೆಸ್ ಬಾರ್ನಲ್ಲಿ ಲಾಕ್ ಐಕಾನ್ ಅನ್ನು ನೋಡಿ ಅನುಮಾನಾಸ್ಪದ ಫೈಲ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಮತ್ತು ಕಾರ್ಯಗತಗೊಳಿಸಿಕೊಳ್ಳಬೇಡಿ. ಫೈಲ್ ಹೆಸರುಗಳನ್ನು ಮಾತ್ರ ಓದಬೇಡಿ. ಅವುಗಳನ್ನು ವಿಸ್ತರಣೆಯನ್ನು ಅರ್ಥ ಮಾಡಿಕೊಂಡು ಸುರಕ್ಷಿತ ಆಪ್ ಸ್ಟೋರ್ಗಳ ಹೊರಗಿನಿಂದ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ ವಿವಿಧ ಸೈಬರ್ ದಾಳಿಗಳ ಬಗ್ಗೆ ತಿಳಿದಿರಿ. ಕ್ರ್ಯಾಕ್ಡ್ ಸಾಫ್ಟ್ವೇರ್ ಬಳಸುವುದನ್ನು ತಪ್ಪಿಸಿ. ಸಿಸ್ಟಮ್ ಸೋಂಕುಗಳಿಗೆ ಮೂಲವಾಗಿದೆ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಕುರಿತು ಮತ್ತಷ್ಟು ಸುದ್ದಿಗಳ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto